அல்லினாள் தாமரை மேல் ஆரணங்கின் இன்துணைவே மல்லி நாடாண்ட மடமயில் மெல்லியலாய் ஆயர் குலவேந்தன் ஆகத்தான் தெல் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्। श्री विष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदाम् अनन्यशरणः शरणं प्रपद्ये। ಶ್ರೀಯಃಪತಿಯಾದ ಪರಮಾತ್ಮ ಶ್ರೀಮನ್ನಾರಾಯಣ ಕೃಷ್ಣನಾಗಿ 5 ದಶಕಗಳಲ್ಲಿ ಆಂಡಾಳ್ ವ್ಯಥೆ ಪಡೋದನ್ನು ನೋಡ್ತಾ ಇದ್ದಾನೆ. ಆದರೂ ಆ ಭಕ್ತಿಯ ಒಂದು ಹಂತದಿಂದ ಪರಮಭಕ್ತಿಯೆಡೆಗೆ ಅವಳನ್ನು ಕೊಂಡು ಹೋಗಬೇಕಲ್ಲ, ಹಾಗಾಗಿ ತನ್ನ ಲೀಲೆಯಿಂದ ಅವಳನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಈಗ ಅವನಿಗನ್ನಿಸ್ತು, ಇಲ್ಲ, ನಾನು ಕನಸಲ್ಲಿ ಅವಳು ಏನು ಆಸೆ ಪಟ್ಟಿದ್ದಾಳೋ ಅದನ್ನು ನೆರವೇರಿಸೋದನ್ನು ಮಾಡಿಬಿಟ್ರೆ ಆಂಡಾಳಿಗೆ ಎಷ್ಟೋ ಸಂತೋಷ ಆಗತ್ತೆ ಅಂತ ಸಂಕಲ್ಪಿಸಿ ಕನಸಲ್ಲಿ ಆಂಡಾಳಿಗೆ ಅವನ ಜೊತೆ ಮದುವೆ ನಡೆಯೋದನ್ನು ತೋರಿಸ್ಕೊಡ್ತಾನೆ. 6ನೇ ದಶಕ. வாரணமாயிரம் சூழவலம் செய்த நாரணநம்பி நடக்கின்றான் என்றதேர். வாரணமாயிரம் சூழவலம் செய்த நாரணநம்பி நடக்கின்றான் என்றதேர். பூரண போர்க்கூடம் வைத்து பூரம் எங்கும் பூரண போர்க்கூடம் வைத்து பூரம் எங்கும் தோரணம் நாட்ட கணா கண்டேன் தோழினா தோரணம் நாட்ட கணா கண்டேன் தೋಳಿನಾ. ಒಬ್ಬ ವಾಗ್ಗೇಯಕಾರರು, ಒಬ್ಬ ವಿದ್ವಾಂಸರು ಅಥವಾ ಯಾವುದೇ ರಚನಾಕಾರರಾಗಿರಲಿ, ಅಂತಹವರ ರಚನೆಗಳಲ್ಲಿ ಮ್ಯಾಗ್ನಮ್ ಓಪಸ್, ಮಹಾಕಾವ್ಯ, ಅತ್ಯುತ್ತಮವಾದ ರಚನೆ ಅಂತ ಒಂದಿರುತ್ತೆ. ಅದು ಆ ರೀತಿ ಪರಿಗಣಿಸೋದು ವಾಡಿಕೆ ಕೂಡ ಹೌದು. ಆದರೆ 4000 ಪ್ರಬಂಧಗಳಲ್ಲಿ ಮ್ಯಾಗ್ನಮ್ ಓಪಸ್ ಯಾವುದಪ್ಪ ಅಂದರೆ ಆಂಡಾಳ್ ರಚಿಸಿರುವಂತಹ 173 ಪಾಶುರಗಳು. ಅದರಲ್ಲೂ ನಾಚಿಯಾರ್ ತಿರುಮಳಿ ಮತ್ತು ನಾಚಿಯಾರ್ ತಿರುಮಳಿನಲ್ಲಿ ಈ 6ನೇ ದಶಕ ಹಾಗೆ ಅಂತ ಪರಿಗಣಿಸೋದನ್ನು ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಇವತ್ತು ಮದುವೆಗಳಲ್ಲಿ ವೇದೋಕ್ತ ಮಂತ್ರಗಳ ಜೊತೆಗೆ ನಲಂಗ್ ಅಂದರೆ
ಉರ್ಟಾಣಿ ಶಾಸ್ತ್ರದ ಸಂದರ್ಭದಲ್ಲಿ ಈ ದಶಕವನ್ನು ಓದೋದು ಸಹ ಒಂದು ಸಂಪ್ರದಾಯ ಆಗಿದೆ. ಇದರಿಂದ ಈ ದಂಪತಿಗಳು ಮುಂದೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಸತ್ವಗುಣವನ್ನು ಅಭ್ಯಾಸ ಮಾಡಿ ಸಂತಾನ ಪ್ರಾಪ್ತಿ ಮಾಡಬೇಕು, ಭಗವಂತನ ಕೈಂಕರ್ಯಕ್ಕಾಗಿ ಇದೆಲ್ಲ ಮೀಸಲಾಗಿರಬೇಕು ಅನ್ನೋದು ಇದರ ಒಳಾರ್ಥ ಆಗಿದೆ. ನಾವು ಈ ಮೊದಲೇ ನೋಡಿದ ರೀತಿಯಲ್ಲಿ ಭಗವಂತ ಜೀವಾತ್ಮನನ್ನು ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಅಂತ 3 ಹಂತಗಳಲ್ಲಿ ನಮ್ಮನ್ನು ತಯಾರು ಮಾಡ್ತಾನೆ ಅವನ ಹತ್ರ ಕರ್ಕೊಳ್ಳೋದಕ್ಕಿಂತ ಮುಂಚೆ. ನಮ್ಮಾಳ್ವಾರರು ಮೊದಲನೇ ಪಾಶುರ ಪ್ರಾರಂಭ ಮಾಡಿದಾಗಲೇ ಅವರಿಗೆ ಜ್ಞಾನ ಭಕ್ತಿ ಎರಡೂ ಇತ್ತು. ಆದರೂ ಕಡೇ ಪಾಶುರದಲ್ಲಿ ಅವರಿಗೆ ಪರಮಪದ ಯಾಕೆ ನೀಡ್ದ ಅಂದರೆ ಅವ್ರ ಬಾಯಲ್ಲಿ ಇಷ್ಟೆಲ್ಲ ಬರೆಸ್ಬೇಕು, ನಮಗದು ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಅವನದೇ ಲೀಲೆ ಆಗಿದೆ. ಇದು ಹೇಗೆ ಅಂದರೆ, ಇವಾಗ ನಾವು ಭಗವಂತನಿಗೆ ತಾಯಿಯಾರಿಗೆ ರೇಷ್ಮೆ ವಸ್ತ್ರಗಳನ್ನು ಸಮರ್ಪಿಸ್ತೀವಿ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಕಣ್ತುಂಬ ತುಂಬ್ಕೊಂಡು ಆನಂದ ಪಡ್ತೀವಿ. ಆದರೆ ಹಿಂದೆ ಆ ವಸ್ತ್ರ ತಯಾರಾಗೋದಕ್ಕೆ ಏನೆಲ್ಲ ಹಂತಗಳಿವೆ ಅಂತ ನೋಡಿದಾಗ, ಮೊದಲು ಒಳ್ಳೆ ಸೊಪ್ಪು ಹಾಕಿ ಆ ಹುಳವನ್ನು ಸಾಕಬೇಕು, ನಂತರ ಅದರ ಸುತ್ತ ಇರುವಂತಹ ದಾರವನ್ನು ತೆಗೆದು ಚೆನ್ನಾಗಿ ಅದನ್ನು ನೇಯ್ದು ಆಮೇಲೆ ವಸ್ತ್ರ ತಯಾರಿಸಿ ಕೈಮಗ್ಗದಲ್ಲಿ ಅದನ್ನು ತಯಾರಿಸಿ ಅದಕ್ಕೆ ರೇಷ್ಮೆ ಬೆಳ್ಳಿ ನೂಲುಗಳನ್ನೆಲ್ಲ ಸೇರಿಸಿ ಆ ಒಂದು ಸುಂದರವಾದಂತಹ ಸೀರೆನೋ ಅಂಗವಸ್ತ್ರನೋ ಭಗವಂತನ ಪಂಚೆನೋ ಇದೆಲ್ಲ ತಯಾರಾಗತ್ತೆ. ಹಾಗೆ ಭಗವಂತ ಆಂಡಾಳ್ ಕರೆದ ತಕ್ಷಣ ಅವಳಿಗೆ ಅನುಗ್ರಹ ಮಾಡಲಿಲ್ಲ. ಹಂತ ಹಂತವಾಗಿ ಅವಳಲ್ಲಿ ಭಕ್ತಿಯನ್ನು ತೀರಾ ಉತ್ಕಟದಿಂದ ಬೆಳೆಸ್ಕೊಳ್ಳೋದಕ್ಕೆ ತಯಾರು ಮಾಡಿ ಅವಳು ದುಃಖದಿಂದ ಹತ್ತು ಕರೆದು ಮಾಡಿದ್ಮೇಲೆ ಪರಮಭಕ್ತಿಯ ಅನುಭವ ಅಂದರೆ ಏನು ಅಂತ ಈ ದಶಕದಲ್ಲಿ ತೋರಿಸ್ದ. ಇದರಿಂದ ಇನ್ನೂ ಹೆಚ್ಚಾಗಿ ಅವನ ಕಡೆಗೆ ಅವಳ ಭಕ್ತಿ ಜಾಸ್ತಿ ಆಗಬೇಕು. ಅಲ್ಲದೆ ಇದನ್ನು ನಾವು ಯಾವ ರೀತಿ ಪರಿಗಣಿಸ್ಬೋದು ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಫಾರ್ ಅಶ್ಯೂರೆನ್ಸ್ ಅಂತ. ಇದಕ್ಕೆ ವ್ಯಾಖ್ಯಾನಕಾರರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸೀತೆ ಹಾಗೂ ಆಂಡಾಳ್ ಇವರಿಬ್ಬರ ಒಂದು ವ್ಯಥೆ ಏನಿದೆ ಅದನ್ನು ಒಂದು ತುಲನಾತ್ಮಕವಾಗಿ ನಾವು ನೋಡಿದಾಗ, ಸೀತೆ ಅಶೋಕವನದಲ್ಲಿ ವಾಸ ಮಾಡ್ತಾ ಇದ್ಲು. ಅವಳಿಗೆ ಭಗವಂತ ತಾನಾಗೆ ಕನಸಲ್ಲಿ ಬಂದು ಯಾವುದೇ ಒಂದು ವಾಗ್ವಾದನೋ ಅಥವಾ ವಾಗ್ದಾನ ಕೊಡಲಿಲ್ಲ. ಆದರೆ ತ್ರಿಜಟೆ ಆಂಜನೇಯರ ಸ್ವಪ್ನದ ಮೂಲಕ ಇವಳಿಗೆ ಅರ್ಥ ಆಯಿತು ಭಗವಂತ ಖಂಡಿತ ಬಂದೇ ಬರ್ತಾನೆ ಒಂದಿನ ಅಂತ. ಆದರೆ ಇವಳು ಯಾರು? ಆಂಡಾಳ್ 5 ವರ್ಷದ ಸಿರುಮಿ ಬಾಲೆ. ಹಾಗಾಗಿ ಅವಳನ್ನು ಸೀತೆಗೆ ಉಪಯೋಗಿಸಿದಂತಹ ಒಂದು ರೀತಿಯಿಂದ ಸಮಾಧಾನ ಪಡಿಸೋಕ್ಕಾಗೋದಿಲ್ಲ. ಕನಸಲ್ಲಿ ಬಂದುಬಿಟ್ರೆ ಆ ಮಗುಗದೇ ನಾಳೆ ಜ್ಞಾಪಕ ಇರುತ್ತೆ ಅಂತ ಅವಳಿಗೆ ಆಶ್ವಾಸನೆ ಕೊಡೋದಕ್ಕೋಸ್ಕರ ಹೀಗೆ ಮಾಡ್ದ. ಅದು ಅಲ್ಲದೆ ಇದು ನಮ್ಮ ಮೇಲೆ ಅಂದರೆ ನಮ್ಮಂತಹ ಜೀವಾತ್ಮರ ಕನಸಿನಲ್ಲಿ ತೋರೋವಂತಹ ಕರ್ಮಫಲ ಅಂತೀವಲ್ಲ, ಆ ರೀತಿಯಾದಂತಹ ಕನಸಲ್ಲ. ಆಂಡಾಳ್ ಸಾಕ್ಷಾತ್ ಭಗವಂತನ ಅನುಭವಕ್ಕೆ ಆಸೆ ಪಟ್ಟಿದ್ದರಿಂದಾಗಿ ಅವನು ಕನಸಲ್ಲಿ ಈ ರೀತಿ ಮದುವೆಗೆ ಬೇಕಾಗಿರುವಂತಹ ಮುನ್ಸೂಚನೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಆಮೇಲೆ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂದರೆ, ಆಂಡಾಳ್ ತನಗೋಸ್ಕರ ಭಗವಂತನ ಹತ್ರ ಈ ಪ್ರಾರ್ಥನೆ ಎಲ್ಲ ಮಾಡಲಿಲ್ಲ, ನಮಗೋಸ್ಕರ ಜೀವಾತ್ಮರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಲು. ಹಾಗಾಗಿನೇ ನಮ್ಮ ತತ್ವದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಭಗವದ್ಭಕ್ತಿಗಿಂತ ಭಾಗವತ ಕೈಂಕರ್ಯನೇ ದೊಡ್ಡದು ಅಂತ. ಅದಕ್ಕೆ ಭಗವಂತ ಬೇಗ ಅವಳಿಗೆ ಕನಸಲ್ಲಿ ಇದನ್ನು ತೋರಿಸ್ದ. ಆಂಡಾಳ್ಗೆ ತನ್ನ ಸ್ನೇಹಿತೆಯರಿಗೆಲ್ಲ ಇದನ್ನೆಲ್ಲ ಹೇಳಬೇಕು ಅಂತ ಆಸೆ. ಯಾವ ಆಸೆ? ಕೃಷ್ಣ ಏನೇ ಇಷ್ಟೆಲ್ಲ ಮಾಡಿದ್ರೂ ಅವನಲ್ಲಿ ನಂಬಿಕೆ ಇಡಿ, ಅಚಲವಾದ ನಂಬಿಕೆ ಇಡಿ, ನಿಮಗೂ ಹೀಗೆ ಖಂಡಿತ ಬಂದೇ ಬರ್ತಾನೆ, ಅನುಗ್ರಹ ಮಾಡದೇ ಮಾಡ್ತಾನೆ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅವ್ರ ಮನಸ್ಸುಗಳಲ್ಲಿ ಅಂತ ಹೀಗೆಲ್ಲ ಮಾಡಿದಾಳೆ. ಈಗ ಮೊದಲನೇ ಪಾಶುರದಲ್ಲಿ ಏನು ಹೇಳ್ತಾಳೆ ಅಂದರೆ, ಊರವಲಂ ಅಂದರೆ ವರನಾದವನು ತನ್ನ ಮನೆಯಿಂದ ಹೊರಟು ಮದುವೆ ಮಂಟಪಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಯುಗಧರ್ಮಕ್ಕೆ ತಕ್ಕಂತೆ ಆನೆ ಮೇಲೋ ಎತ್ತಿನ ಗಾಡಿನಲ್ಲೋ ಅಥವಾ ಕಾರಲ್ಲೋ ಬರ್ತಾನೆ. ಅವನಿಗೆ ಅಲ್ಲಿಗೆ ಬಂದ ತಕ್ಷಣ ಏನೇನು ಮರ್ಯಾದೆ ಎಲ್ಲ ಸಲ್ಲಬೇಕು ಅದೆಲ್ಲ ಆದಮೇಲೆ ನಿಶ್ಚಿತಾರ್ಥ ನಡೆಯುವಂತಹ ಒಂದು ವೇದಿಕೆಗೆ ಬಂದು ಕೂತ್ಕೋತಾನೆ. ಆಗ ಸಹ ಅವನನ್ನು ನಾರಿಮಣಿಯರೆಲ್ಲ ವರ್ಣಿಸ್ತಾರೆ. ಏನಂತ? ಇಂದಿವರಾಕ್ಷಗೆ ಇಭರಾಜವರದಗೆ ಇಂದಿರಾರಮಣ ಗೋವಿಂದ ಹರಿಗೆ ನಂದನ ಕಾದರ
ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಅವರೇನೋ ಹೊಗಳಬೇಕು ಅಂತ ಈ ಹಾಡು ಹೇಳಿದ್ರು, ಆದರೆ ಇಲ್ಲೇನಿದೆ, ನವನೀತ ಚೋರ ಕೇಳಿಸ್ಕೊಂಡವರ ಸ್ವಲ್ಪ ಬಿಗ್ಮಾನ ಬಂದ್ಬಿಡ್ತು ಅವನಿಗೆ. ನಿಶ್ಚಿತಾರ್ಥದ ವೇದಿಕೆ ಮೇಲೆ ಸ್ವಲ್ಪ ಗಂಭೀರವಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನು ಚೋರ ಅಂತ ಕರೆದ್ರು ಅಂತ ಕೃಷ್ಣ. ಎರಡನೇ ಪಾಶುರದಲ್ಲಿ ಇವಾಗ ಆಂಡಾಳ್ ಹೇಳ್ತಾಳೆ, நாளை வதுவை மணமென்று நாளிட்டு பாழை கமுக பரிசுடை பந்தல் கீழ் கொளரி மாதவன் கோவிந்தன் என்பானோர் காளை போத கணா ಕಂಡೇನ್ ತೋಳಿನಾನ್. ಇದರಲ್ಲಿ ಮದುವೆ ಮನೆಯಲ್ಲಿ, ಆ ವೇದಿಕೆಯಲ್ಲಿ, ಆ ಮದುವೆ ಮನೆಯಲ್ಲಿ ಛತ್ರದಲ್ಲಿ ಆದಂತಹ ಅಲಂಕಾರದ ಬಗ್ಗೆ ಸಹ ವರ್ಣನೆ ಮಾಡಿದ್ದಾಳೆ ಆಂಡಾಳ್. ಅಡಕೆ ಮರದ ಎಲೆ ಕಾಯಿಗಳಿಂದ ಅಲ್ಲೆಲ್ಲ ಅಲಂಕಾರ ಮಾಡಿದ್ರು ಗೊತ್ತಾ ಅಂತ ಹೇಳ್ತಾ ಇದ್ದಾಳೆ. ಬಹುಶಃ ಇದೇ ರೂಢಿಯಲ್ಲಿ ಇದ್ದಿರ್ಬೋದು. ಈಗ ಆಯಾ ಪ್ರದೇಶಗಳಲ್ಲಿ ಅಡಿಕೆ ಎಲೆನೋ ಮರನೋ ಸದಾಕಾಲ ಸಿಗದೆ ಇರೋದ್ರಿಂದ ಬಾಳೆ ಯಥೇಚ್ಛವಾಗಿ ಸಿಗೋದ್ರಿಂದ ಬಾಳೆ ಎಲೆ ಉಪಯೋಗಿಸ್ತಿರ್ಬೋದು ಅಂತ ನಾವು ಇಲ್ಲಿ ಅರ್ಥೈಸಬಹುದಾಗಿದೆ. ಅಲ್ಲದೆ ನರಸಿಂಹ ಪುರಾಣದಲ್ಲಿ ಒಂದು ಶ್ಲೋಕ ಇದೆ, ಕರವೀರೈಹಿ ಕರ್ಣಿಕಾರೈಹಿ ಕೇತಕೀಭಿರಲಂಕೃತ ಕದಲಿ ಲವಲಿ ಜಾತಿ ಮಾತುಲುಂಗ ಮಹಾಫಲೈಹಿ ಕ್ವಚಿತ್ ಚಂದನ ಗಂಧಾದ್ಯೈರ್ ನಾರಂಗೈಷ್ಟ ಸುಶೋಭಿತ ಅಂತ ಅಯೋಧ್ಯೆಯಲ್ಲಿ ಉತ್ಸವ ಸಮಯದಲ್ಲಿ ಹೇಗೆ ಅಲಂಕಾರ ಆಗಿತ್ತು ಅನ್ನೋದು ಈ ಶ್ಲೋಕ ತಿಳಿಸತ್ತೆ. ಇನ್ನು ಮೂರನೇ ಪಾಶುರ, ಇಂದಿರನುಳ್ಳಿಟ್ಟ ದೇವರ್ ಕೂಳಾಮೆல்லாம் வந்திருந்தென்னை மகள் பேசி மந்திர கோடி உடுத்தி மணமாலை அந்தரி சூட்ட கணா ಕಂಡೆ ತೋಳಿನ. ಇದರಲ್ಲಿ ಬರುವಂತಹ ಒಂದು ಶಾಸ್ತ್ರ ವಿಚಾರ ಇವತ್ತಿಗೆ ಸ್ವಲ್ಪ ವ್ಯತ್ಯಾಸ ಇರಬಹುದು ಕಾಲಾನುಕ್ರಮದಲ್ಲಿ. ನಿಶ್ಚಿತಾರ್ಥದಲ್ಲೇ ನಾದನಿಯಾದವಳು ಅಂದರೆ ವರನ ಅಕ್ಕನೋ ತಂಗಿನೋ ವಧುವಿಗೆ ಮುಹೂರ್ತದ ಸೀರೆಯನ್ನು ಕೊಟ್ಟು ಬಿಡೋದು. ಅದು ಹೇಗಪ್ಪ ಅಂದರೆ ಅಲ್ಲಿ ನೆರೆದಿರುವಂತಹ ಸಭಾಸದರಲ್ಲಿ ಅನೇಕ ವಿದ್ವಾಂಸರು, ವೇದ ಹೇಳೋರು ಎಲ್ಲ ಇದ್ದಾರೆ, ವಿದ್ವನ್ಮಣಿಗಳೆಲ್ಲ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಿರುವಂತಹ ಆಶೀರ್ವಾದದ ಮೂಲಕ ಈ ಸೀರೆಯನ್ನು ಅವಳಿಗೆ ಆ ನಾದನಿಯಾದವಳು ಮೊದಲನೇ ದಿವಸನೇ ಕೊಟ್ಟು, ಈ ಕ್ರಮ ಯಾಕಿರ್ಬೋದು ಅಂತ ಹೇಳಿದ್ರೆ ಅವಳ ಒಂದು ಲಕ್ಷಣಗಳನ್ನು ತಿಳಿಯುವಂತಹ ಒಂದು ಕ್ರಮ ಕೂಡ ಇರಬಹುದು ಅಂತ ನಾವು ಅರ್ಥೈಸಬಹುದು. ಯಾಕೆಂದರೆ ಬರೀ ಕನಸು ಕಾಣ್ಕೊಂಡು ಕೂತಿದ್ದಾಳೆ ಈ ಹುಡುಗಿ, 5 ವರ್ಷದ ಹುಡುಗಿ. ಅವಳಿಗೆ ಮದುವೆ ವೇದಿಕೆಯಲ್ಲಿ ಸ್ವಲ್ಪನಾದರೂ ಒಂಚೂರು ಗಂಭೀರವಾಗಿ ಕೂತ್ಕೊಳ್ಳೋದಕ್ಕೆ ಹೇಳಬೇಕಲ್ಲ ಪಾಪ. ಹಾಗಾಗಿ ಆ ಸೀರೆ ಕೊಟ್ಟು, ಸೀರೆ ಉಟ್ಕೊಂಡ್ರೆ ಹೀಗಿರಬೇಕು ಅಂತ ಹೇಳ್ತೀವಲ್ಲ, ಹೇಗೆ ನಡೆದ್ಕೋಬೇಕು ಅಂತ ಮನೆಯಲ್ಲಿ ದೊಡ್ಡವ್ರು ಹೇಳ್ಕೊಡ್ತಾರಲ್ಲ, ಅದಕ್ಕೋಸ್ಕರ ಈ ಶಾಸ್ತ್ರ ಮೊದಲನೇ ದಿವಸನೇ ಹೀಗಿದ್ದಿರಬಹುದು ಅಂತ ನಾವು ಇದನ್ನು ಪರಿಗಣಿಸಬಹುದು. ನಾಲ್ತಿ ಶೈತೀರ್ಥಂ ಕೊಂಡಂದು ನನಿನಲ್ಹಿ பார்ப்பன சிட்டர்கள் பல்லாரெடுத்தேத்தி பூப்புனை கண்ணி புனிதனோடு என் தன்னை காப்படான் கட்ட கணா ಕಂಡೆನ್ ತೋಳಿನ. ಇಲ್ಲಿ ರಕ್ಷಾಬಂಧನದ ಬಗ್ಗೆ ಒಂದು ವಿವರಣೆ ಇದೆ. ಕಾಪು ಕಟ್ಟೋದು ಅಂದರೆ ಕೈಗೆ ರಕ್ಷೆ ಕಟ್ಟೋದು. ಇಂದಿನ ಕಾಲಘಟ್ಟದಲ್ಲಿ ಈ ಶಾಸ್ತ್ರ ನಡೆಯೋದು ಮದುವೆ ಮಂಟಪದಲ್ಲೇ ಆದರೂ ಸಹ ಆಂಡಾಳ್ ಹೇಳಿರೋದು ಹೇಗಪ್ಪ ಅಂದರೆ, ಮೊದಲು ವರ ಅಂದರೆ ಇಲ್ಲಿ ಭಗವಂತ ಕಾಪು ಪ್ರತಿಸಾರ ಬಂಧಂ ಅದನ್ನು ಮನೆಯಲ್ಲೇ ಕಟ್ಕೊಂಡು ಬ್ರಾಹ್ಮಣರು, ವಿದ್ವಾಂಸರು, ಬಂಧು ಬಳಗ, ಮನೆಯಲ್ಲಿರೋ ದೊಡ್ಡವ್ರನ್ನೆಲ್ಲ ಕರ್ಕೊಂಡು ವಧುವಿನ ಮನೆಗೆ ಬಂದು ಅಲ್ಲಿ ಅವಳಿಗೆ ಸಂಬಂಧಪಟ್ಟಿರುವಂತಹ ದೊಡ್ಡವರು, ವಿದ್ವಾಂಸರ ಹತ್ರ ಎಲ್ಲ ಅಪ್ಪಣೆಯನ್ನು ಕೇಳಿ ಆಮೇಲೆ ಮದುವೆ ಮಂಟಪಕ್ಕೆ ಬರ್ತಾನೆ. ಇದು ಈ ಲೌಕಿಕದಲ್ಲಿ ಇದರ ಅರ್ಥ ನಾವು ಹೀಗೆ ಅನುಸಂಧಾನ ಮಾಡೋದಾದರೆ, ಭಗವಂತನ ಉತ್ಸವಾದಿಗಳಲ್ಲಿ
ರಥೋತ್ಸವಾದಿಗಳಲ್ಲಿ ಎಲ್ಲ ಪುರೋಹಿತರು, ಭಟ್ಟಾಚಾರ್ಯರು, ಆಗಮಿಕರು ಎಲ್ಲ ಹಳದಿ ದಾರನ ಕಟ್ಕೊಂಡಿರ್ತಾರೆ, ಹಳದಿ ವಸ್ತ್ರವನ್ನು ಧರಿಸಿರ್ತಾರೆ. ಯಾಕೆ? ಇದು ದೀಕ್ಷಾ ವಸ್ತ್ರ ಅನ್ನೋದು ಸೂಚಕ ಆಗಿದೆ. ಆದರೆ ವರ ಯಾಕೆ ಮದುವೆಯಲ್ಲಿ ಹಳದಿ ವಸ್ತ್ರ ಧರಿಸ್ಬೇಕು ಅಂತಂದರೆ, ಮುಂದೆ ತನ್ನ ಗೃಹಸ್ಥಾಶ್ರಮದಲ್ಲಿ ಮಾಡುವಂತಹ ಭಾಗವತ ಕೈಂಕರ್ಯಗಳಿಗೆ, ತದಿಯಾರಾಧನೆಗೆ ಇದು ಅವನು ತಗೊಳ್ತಾ ಇರುವಂತಹ ದೀಕ್ಷೆ. ಅದಕ್ಕೆ ತಾಯಾರ್ ಆದವಳು ತನಗೆ ಜೊತೆಯಲ್ಲಿದ್ರೇ ಇದನ್ನು ತಾನು ಮಾಡೋದಕ್ಕೆ ಸಾಧ್ಯ ಅನ್ನೋದರ ಸೂಚಕವಾಗಿ ಇದನ್ನು ಕಟ್ಕೋತಾನೆ ಅನ್ನೋದು ವ್ಯಾಖ್ಯಾನ. ಆದರೆ ಈ ಮದುವೆ ಅನ್ನೋ ರಕ್ಷೆಯ ಬಂಧನದ ಮೂಲ ಉದ್ದೇಶ ಅನ್ನೋದು ಭಗವಂತನ ಕೈಂಕರ್ಯ ಅನ್ನೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಭಗವಂತ ಯಾಕಪ್ಪ ಯಾವಾಗಲೂ ಪೀತಾಂಬರಧಾರಿ ಅಂದರೆ ಅವನಿಗೆ ಸದಾ ದೀಕ್ಷೆ ಅನ್ನೋದು, ಈ ವ್ರತ ಅನ್ನೋದು ಒಂದೇ, ಜನಗಳನ್ನು ರಕ್ಷಿಸೋದು. ಅದಕ್ಕೆ ಏನು ಹೇಳಿತಾನೆ ಭಗವಂತ? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ವ್ರತಂ ಮಮ. ಅದೇ ಅವನ ವ್ರತ ದಿನ. ಇಲ್ಲಿ ಆಂಡಾಳ ಮದುವೆ ಆಗ್ತಾ ಇರುವಂತಹ ಕೃಷ್ಣ ಪರಮಾತ್ಮ ಶ್ರೀರಂಗನಾಥ ಸತ್ಯ ಸಂಕಲ್ಪನಾಗಿ ಅವಳ ಭಗವದಪೇಕ್ಷೆಯ ವ್ರತವನ್ನು ಪೂರ್ಣಗೊಳಿಸೋದಕ್ಕಾಗಿ ಪೀತವಾಸಸಿಯಾಗಿ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಮೊದಲೇ ಪಂಚೆ ಕೊಟ್ಟು ಅದನ್ನು ಸುಮಂಗಲಿಯರೆಲ್ಲ ನೆನೆಸಿ ಮಾರನೇ ದಿವಸ ಅವನು ಅದನ್ನು ಆ ಹಳದಿ ಒಂದು ಪಂಚೆಯನ್ನು ತೊಟ್ಕೊಳ್ಳೋದ್ರದ್ದು ಇದು ಸಂಕೇತ ಆಗಿದೆ. ಅದು ಅಲ್ಲದೆ ಇದೇ ಒಂದು ಪಾಶುರದಲ್ಲಿ ಪ್ರಪನ್ನ ಚಿತ್ತರ್ಗಳ್ ಅಂತ ಒಂದು ಪದಪ್ರಯೋಗ ಮಾಡಿದ್ದಾಳೆ ಆಂಡಾಳ್. ಅದಕ್ಕೆ ಏನಪ್ಪ ವ್ಯಾಖ್ಯಾನ ನಾವು ತಿಳ್ಕೋಬಹುದು ಅಂದರೆ, ಅಲ್ಲಿ ಮದುವೆ ಅಂದರೆ ಎಲ್ಲ ರೀತಿಯ ಜನಗಳು ಸೇರಿರ್ತಾರೆ. ಆದರೆ ವೇದ ವಿದ್ವಾಂಸರು, ವಿದ್ವನ್ಮಣಿಗಳೆಲ್ಲ ಇದ್ದಾರೆ. ಅದರಲ್ಲಿ ಎರಡು ರೀತಿಯವರು ಇರ್ತಾರೆ. ಒಬ್ಬರು ಉತ್ತಮೋತ್ತಮರು, ಶಿಷ್ಟರು, ಅಂದರೆ ತಾವು ಹೇಳಿದ್ದನ್ನು ಅನುಸಂಧಾನ ಮಾಡೋರು. ಇನ್ನೊಬ್ಬರು ಬ್ರಾಹ್ಮಣ್ಯವನ್ನು ಬರೀ ಆಚರಣೆಯಲ್ಲಿ ಇಟ್ಕೊಂಡಿರೋರು. ಈ ಇಬ್ಬರ ಆಶೀರ್ವಾದನೂ ಸಿಕ್ಕಿದ್ರೇ ಈ ರೀತಿ ಮದುವೆ ಒಂದು ಶುಭ ಕಾರ್ಯ ಸಾಂಗೋಪಾಂಗವಾಗಿ ನಡೆಯೋದು. ಹಾಗಾಗಿ ಅಲ್ಲಿ ಶಿಷ್ಟರ್ ಅಂತ ಹೇಳಿದ್ರೆ ಯಾರು ಅನುಷ್ಠಾನದಲ್ಲಿ ವೇದಪೂರ್ವಕವಾಗಿ ಅನುಷ್ಠಾನಗಳನ್ನು ಮಾಡ್ತಾರೋ ಅವರು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಯಾಕೆ ಅಂದರೆ ಭಗವಂತನ ಟ್ಯಾಗ್ಲೈನೇ ಅದು, ಏನು? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ. ಹಾಗಾಗಿ ಅಂಥವರೆಲ್ಲ ಆಶೀರ್ವಾದ ಮಾಡಿ ಈ ಕಾರ್ಯ ನೆರವೇರಬೇಕು. ಕದಿರೊಳಿ ದೀಪಂ ಕಲಶ ಮೂಡನೇಂದೀಶದಿರಿಳ ಮಂಗಯರ್ತ ವಂದೆದಿರ್ಕೊಳ್ಳ மதுரையார் மன்னன் அடிநிலை தோட்டெங்கும் அதிர போத கணா கண்டேன் தோಳಿನಾನ್. ದೀಪ ಪ್ರಜ್ವಲನೆ ಅನ್ನೋದು ನಮ್ಮ ಎಲ್ಲ ಕೈಂಕರ್ಯಗಳಲ್ಲೂ ಬಹಳ ಮುಖ್ಯವಾದಂತಹ ಒಂದು ಅಂಶ. ಅದರಲ್ಲೂ ಈ ದೀಪವನ್ನು ಹಚ್ಚುವಂತಹ, ಅದಕ್ಕೆ ಅರ್ಹತೆಯುಳ್ಳಂತಹ ಮಹಿಳೆಯರು ಎಷ್ಟು ನಾಜೂಕಾಗಿ ಅದನ್ನು ಹಚ್ಚಿ ಅದು ನಂದದೇ ಇರೋ ರೀತಿ ಅದನ್ನು ಕಾಪಾಡ್ತಾರೆ. ಅದು ಎಷ್ಟು ಮುಖ್ಯ. ಅಲ್ಲದೆ ಆ ದೀಪ ಪ್ರಜ್ವಲನೆ ಅನ್ನೋದು ಅಥವಾ ಅಲ್ಲಿ ನೀಲಾಂಜನ ಆಗಲಿ ಅಥವಾ ಆರತಿ ಎತ್ತೋದಾಗಲಿ ಇದೆಲ್ಲವೂ ಯಾಕೆ ಮಹಿಳೆಯರ ಒಂದು ಸ್ವತ್ತು ಅಂದರೆ ಅಲ್ಲಿ ದೃಷ್ಟಿ ದೋಷ ಪರಿಹಾರ ಆಗಬೇಕು ಅನ್ನೋದು ತಮ್ಮ ಹಾಡಿನ ಮೂಲಕ ಅಥವಾ ತಮ್ಮ ಆ ಆರತಿ ಎತ್ತುವುದರ ಹಿಂದಿನ ಉದ್ದೇಶದ ಮೂಲಕ ಮಹಿಳೆಯರು ವ್ಯಕ್ತಪಡಿಸ್ತಾರೆ. ಆಮೇಲೆ ಈಗ ನಾವು ನೋಡ್ಬೋದು ಪಾದರಕ್ಷೆಯನ್ನು ಭಗವಂತನಿಗೆ ಕೊಟ್ಟು ಆಮೇಲೆ ಹಾಕ್ಕೊಂಡು ಹೋಗೋದು ಕಾಶಿ ಯಾತ್ರೆಗೆ ಮುಂಚೆ. ಅದಲ್ಲ, ಮೊದಲು ಹೇಳಿರೋ ಪ್ರಕಾರ ಭಗವಂತ ಪಾದರಕ್ಷೆ ಹಾಕ್ಕೊಂಡು, ಅಂದರೆ ವಧುವಿನ ಮನೆಯಲ್ಲಿ ಕೊಟ್ಟಿರುವಂತಹ ಪಾದರಕ್ಷೆ ಹಾಕ್ಕೊಂಡು ಮದುವೆ ಮನೆಗೆ ಬರ್ತಾನೆ ಅನ್ನೋದು ಇದರ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವಂತನ ಪಾದರಕ್ಷೆ ಬಗ್ಗೆ ನಾವು ತುಂಬ ಚೆನ್ನಾಗಿರುವಂತಹ ವಿಷಯ ತಿಳ್ಕೊಬೋದು. ಇಲ್ಲೇ ನಮ್ಮ ಬೆಂಗಳೂರಿಂದ ಒಂದು 4 ಕಿಲೋಮೀಟ್ರ್ 4 ಗಂಟೆಗಳ ಕಾಲ ಪ್ರಯಾಣ ಮಾಡಿದ್ರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಇದೆ, ಬಹಳ ರಮಣೀಯವಾದಂತಹ ಪ್ರದೇಶ. ಅಲ್ಲಿ 6 ಅಡಿ ನಿಂತಿರುವಂತಹ ರಂಗನಾಥ ಸ್ವಾಮಿ. ರಾತ್ರಿಯೆಲ್ಲ ಅವನು ಬೇಟೆಯಾಡಿ ಬರ್ತಾನೆ. ಅವನ ಕಾಲಿಗೆ ಎಷ್ಟು ತೊಂದರೆ ಆಗತ್ತೋ, ಅವನ ಕಾಲಲ್ಲಿ ಪಾದರಕ್ಷೆ ಹಾಕ್ಕೊಂಡಿದ್ದಾನೋ ಇಲ್ವೋ, ಆ ಪಾದರಕ್ಷೆ ಎಷ್ಟು ಬೇಗ ಸೌದು ಹೋಗುತ್ತೋ ಅಂತ
ಅಲ್ಲಿ ಅದು ಗುಡ್ಡಗಾಡು ಪ್ರದೇಶ, ಅಲ್ಲಿ ವಾಸ ಮಾಡುವಂತಹ ಒಂದು ಪಂಗಡದವರು ಇನ್ನೂ ನಂಬಿಕೆ ಇಟ್ಕೊಂಡಿದ್ದಾರೆ. ಹಾಗೆ ಅವ್ರು ಏನು ಮಾಡ್ತಾರೆ, 2 ವರ್ಷಕ್ಕೆ ಒಂದ್ಸತಿ ಭಗವಂತನಿಗೆ 1 ಅಡಿ 9 ಇಂಚು ಉದ್ದ ಇರುವಂತಹ ಒಂದು ಪಾದರಕ್ಷೆಯನ್ನು ತಯಾರು ಮಾಡಿ ಅಲ್ಲಿ ಕೊಡ್ತಾರೆ. ಇದು ಭಕ್ತಿಯ ಬೇರೆ ಬೇರೆ ಒಂದು ವೈವಿಧ್ಯತೆ ಅನ್ನೋದನ್ನು ನಾವು ತಿಳ್ಕೋಬಹುದು. ಹೀಗೆ ಈ 5 ಪಾಶುರಗಳಲ್ಲಿ ಪಾಣಿಗ್ರಹಣಕ್ಕೆ ಮೊದಲಿನ ಶಾಸ್ತ್ರಗಳ ಬಗ್ಗೆ ತಿಳಿಸಿದಂತಹ ಆಂಡಾಳ್ 6ನೇ ಪಾಶುರದಲ್ಲಿ ಪಾಣಿಗ್ರಹಣದ ಬಗ್ಗೆನೇ ಹೇಳ್ತಾ ಇದ್ದಾಳೆ. மத்தளங்கோட்ட வரிசங்கம் நின்றுத முத்துடைத்தாமம் நிறைத்தாழ்ந்த பந்தர் கீழ் மைத்துனன் நம்பி மதுசூதன் வந்தென்னை கைதலம் பத்த கணா கண்டேன் தோழினான். ಭಗ, ಆರ್ಯಮ, ಸವಿತಾ, ಇಂದ್ರ, ಅಗ್ನಿ, ಸೂರ್ಯ ಮತ್ತು ವಾಯು ಈ ಎಲ್ರಿಗೂ ಮಂತ್ರಗಳನ್ನು ಹೇಳಿ ಅವರನ್ನೆಲ್ಲ ತೃಪ್ತಿಪಡಿಸಿ ವರ ಆದವನು ವಧುವಿನ ಕೈಯನ್ನು ಭದ್ರವಾಗಿ ತನ್ನ ಕೈಗಳಲ್ಲಿ ಹಿಡಿದುಕೊಳ್ತಾನೆ. ವೇದಗಳ ಪ್ರಕಾರ ಇದೇ ನಿಜವಾದ ಮದುವೆಯಾಗಿರುತ್ತೆ. ಇಲ್ಲಿಂದಾನೇ ಆ ವಧುವಿನಿಗೆ ತನ್ನ ತಂದೆಯ ರಕ್ಷಣೆಯಿಂದ ಇನ್ನೊಬ್ಬನ ರಕ್ಷಣೆಗೆ ನಾನು ಹೋಗ್ತಾ ಇದ್ದೀನಿ ಅನ್ನುವಂತಹ ದೃಢ ವಿಶ್ವಾಸ ಸಿಗುವಂತಹ ಒಂದು ಪ್ರಮುಖವಾದಂತಹ ಘಟ್ಟ ಇದಾಗಿದೆ. வாய்நல்லார் நல்ல மறையோதி மந்திரத்தால் பாசிலை நாணர் படுத்த பரிதி வைத்து காய்ச்சினமா களிரன்னான் என் கை பற்றி தீவலம் செய்ய கணா கண்டேன் தோழிನಾನ್. 5 ವರ್ಷದ ಮಗು ತಾನೇ, ಇನ್ನೇನು ತಾನೇ ಮಾಡೋಕ್ಕಾಗತ್ತೆ ಅಂತ ಯಾರಾದರೂ ಅಂದ್ಕೊಂಡ್ರೆ, ಆಂಡಾಳ್ ಮ್ಯಾಥಮ್ಯಾಟಿಕಲಿ ಕೂಡ ಇಲ್ಲಿ ಈ 7ನೇ ಪಾಶುರದಲ್ಲಿ ಒಂದು ಅರ್ಥವನ್ನು ಅನುಗ್ರಹ ಮಾಡಿದ್ದಾಳೆ. ಅದೇ ಸಪ್ತಪದಿ. ಸಪ್ತಪದಿ 7 ಹೆಜ್ಜೆಗಳು 7ನೇ ಪಾಶುರದಲ್ಲೇ ಅಡಗಿಸಿದ್ದಾಳೆ. ಕಾಯಂ ಸಿನಂ ಅಂತಾಳೆ. ಆನೆ ರೀತಿ ನಡೆದು ಬಂದಂತಹ ಭಗವಂತ. ಯಾಕೆ ಆನೆ ರೀತಿ ನಡ್ಕೊಂಡು ಬಂದ ಭಗವಂತ ಅಂದರೆ, ಅಷ್ಟು ಗಂಭೀರವಾಗಿ ಬಂದ, ಮೆಜೆಸ್ಟಿಕಲಿ ಅಂತ ನಾವೇನು ಹೇಳ್ತೀವಿ ಆ ಥರ ಬಂದ. ಯಾಕೆ? ಇದಕ್ಕೆ ನಮ್ಮ ಶ್ರೀ ವೈಷ್ಣವ ತತ್ವದಲ್ಲಿ ಬಹಳ ಒಳ್ಳೆಯ ಉದಾಹರಣೆಯನ್ನು ನಾವು ಅರ್ಥ ಮಾಡ್ಕೋಬಹುದು. ನಾವು ಒಂದೇ ಸತಿಗೆ ಭಗವಂತನನ್ನು ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ನಮಗೇನೇನು ಬೇಕೋ ಅದನ್ನು ಕೇಳ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದನ್ನು ಭಗವಂತ ನೆರವೇರಿಸೋದಿಲ್ಲ. ಆಚಾರ್ಯ ಮುಖೇನ ಆಮೇಲೆ ಪಿರಾಟಿಗೆ ಹೋಗಿ ತಲುಪಿಸಿ ಆಮೇಲೆ ಭಗವಂತನ ಹೇಳಿದಾಗ ಆ ಕಾರ್ಯ ನೆರವೇರುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ನಮಗೆ ಅನುಮಾನನೇ ಬೇಡ. ಹಾಗೆ ಭಗವಂತ ಯಾಕಿಲ್ಲಿ ಅಷ್ಟು ಗಂಭೀರವಾಗಿ ಬಂದ ಮೊದಲು ಮದುವೆ ಮನೆಗೆ ಅಂತ ಹೇಳಿದ್ರೆ, ಹೆಣ್ಣಿನ ಕಡೆಯವರೆಲ್ಲ ಅಲ್ಲಿ ತುಂಬ ಉತ್ಸುಕರಾಗಿ ಕಾತರವಾಗಿ ಕಾಯ್ತಾ ಇದ್ದಾರೆ. ಇವನೇನಾದರೂ ಸ್ವಲ್ಪ ಸುಲಭ ಸಾಧ್ಯ ಅಂತ ಗೊತ್ತಾದರೆ ಏನು ಮಾಡ್ತಾರೆ, ನಂಗೆ ಮೋಕ್ಷ ಕೊಡಪ್ಪ ಭಗವಂತ, ನಂಗೆ ಮೋಕ್ಷ ಕೊಡಪ್ಪ ಭಗವಂತ ಅಂತ ಎಲ್ಲರೂ ಓಡ್ ಬಂದುಬಿಡ್ತಾರಲ್ಲ. ಹಾಗಾಗಿ ತನ್ನ ಗಂಭೀರತೆಯನ್ನು ಇಲ್ಲಿ ಕಾಪಾಡಿಕೊಂಡಿದ್ದಾನೆ ಅಂತನ್ನೋದು ವ್ಯಾಖ್ಯಾನ ಆಗಿದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಅಂತ ಭಗವಂತ ಇದನ್ನೇ ಹೇಳಿರೋದು. ಗುರುಮುಖೇನ ಜ್ಞಾನ ಅನ್ನೋದನ್ನು ನಾವು ಮತ್ತೆ ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಂಡಾಳೆ ಗುರು, ಭಗವಂತನೇ ಜ್ಞಾನ. ಹಾಗಾಗಿ ಅವಳು ತನ್ನವಳಾದ ಮೇಲೆ ಅವಳ ಮೂಲಕ ಅವಳ ಬಂಧು ಬಳಗ, ನಾವು ಎಲ್ಲರೂ ಅವಳ ಮಕ್ಕಳಾದಂತಹ ಜೀವಾತ್ಮರು ಯಾರೇ ಆಗಿರಲಿ, ಆವಾಗ ಭಗವಂತನನ್ನು ನಾವು ಹೋಗಿ ಅವಳ ಮೂಲಕ ಕೇಳಬಹುದು ಬೇಕಾದಂತಹದ್ದನ್ನೆಲ್ಲ ಅನ್ನೋದು. ಅಲ್ಲದೆ ಮಂತ್ರಗಳ ಉಚ್ಚಾರಣೆಯ ರೀತಿಯನ್ನು ಸಹ ಇಲ್ಲಿ ಆಂಡಾಳ್ ನಮಗೆ ತಿಳಿಸ್ಕೊಡ್ತಾಳೆ. ವಾಯ್ನಲ್ಲಾರ್ ಅಂತಂದರೆ ವೇದ ಮಂತ್ರಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಕಟ್ಟಳೆ ಅಂದರೆ ನಿಯಮನ ಇರುತ್ತೆ. ಕೆಲವನ್ನ ಜೋರಾಗಿ ಹೇಳಬೇಕು, ಇನ್ನು ಕೆಲವನ್ನ ನಿಧಾನವಾಗಿ ಹೇಳಬೇಕು. ಮಂದ್ರಸ್ವರದಲ್ಲಿ ಹಾಡುವಂತಹ ಕೆಲವೊಂದು ಮಂತ್ರಗಳಿರುತ್ತೆ, ಇನ್ನು ಕೆಲವನ್ನ ಬೇಗ ಹೇಳಬೇಕು. ಹೀಗೆ ಆ ಶಾಸ್ತ್ರಕ್ಕೆ ಅನುಸಾರವಾಗಿ, ಆ ಕಟ್ಟಳೆಗೆ ಅನುಸಾರವಾಗಿ ಉಚ್ಚಾರಣೆ ಮಾಡಿದಾಗ ಮಾತ್ರ
ಅದರ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ. ಆಮೇಲೆ ಅಗ್ನಿ ಪ್ರದಕ್ಷಿಣೆ ಬಗ್ಗೆನೂ ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾಳೆ. 8ನೇ ಪಾಶುರ. இமைக்கும் ஏழேழ் பிறவிக்கும் பத்தாவானான் நம்மையுடையவன் நாராயண நம்பி செம்மையுடைய திருக்கையால் தாழ்பற்றி அம்மி மீதி கணா கண்டே தோழினான். ಮತ್ತೆ ಇಲ್ಲಿ ಒರಾನ್ವಳಿ ಗುರು ಪರಂಪರೆ ಬಗ್ಗೆ ತಿಳಿಸುವಂತಹ ಒಂದು ಶ್ಲೋಕ ಆಗಿದೆ. ಗುರುಮುಖೇನ ಅಂದರೆ ಆಂಡಾಳ್ ಮೂಲಕ ಭಗವಂತನ ಚರಣ ಕಮಲಗಳನ್ನು ನಾವು ಆಶ್ರಯಿಸಬೇಕು. ಯಾಕೆ ಅಂದರೆ ದಾಸರು ಹೇಳ್ತಾರೆ, ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ. ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ. ಚರಣ ಕಮಲಕ್ಕೆ ಮೊರೆಯ ಹೊಕ್ಕೆನು ಕರುಣಿಸೆನ್ನ ಸುಮಂಗಳೇ. ಚರಣ ಕಮಲಕ್ಕೆ ಮೊರೆಯ ಹೊಕ್ಕೆನು ಕರುಣಿಸೆನ್ನ ಸುಮಂಗಳೇ. ಶರಣು ಭಾರತಿ ದೇವಿಗೆ. ಭಗವಂತನನ್ನು ನಿರಂತರವಾಗಿ ಪಾದಸೇವನೆ ಮಾಡ್ತಾ ಇರೋವಳು ಮಹಾಲಕ್ಷ್ಮಿ. ಅವಳಿಗೆ ಈ ಪಾಶುರದಲ್ಲಿ ಭಗವಂತ ದೀರ್ಘ ಸೌಮಾಂಗಲ್ಯಕ್ಕಾಗಿ ಅವಳ ಬೆರಳುಗಳನ್ನು ಹಿಡ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾನೆ. ಮುಂದೆ ಅವರಿಬ್ಬರು ನಡೆಯುವಂತಹ ದಾರಿಯಲ್ಲಿ ಎಷ್ಟೋ ಕಷ್ಟ ಸುಖಗಳೆಲ್ಲ ಬರುತ್ತೆ. ಅವನೇನೋ ಭಗವಂತ ಸ್ವಲ್ಪ ದಷ್ಟಪುಷ್ಟವಾಗಿರ್ತಾನೆ, ಇವಳು ಇನ್ನೂ ಚಿಕ್ಕ ಹುಡುಗಿ. ಹಾಗಾಗಿ ಅವಳ ಕಾಲನ್ನು ಹಿಡ್ಕೊಂಡು ಆ ಕಾಲುಂಗ್ರವನ್ನು ತೊಡಿಸಿ ಹೇಳ್ತಾನೆ, ನಿನ್ನ ಕಾಲು ಇನ್ನಷ್ಟು ಬಲವಾಗಿ ಇರಬೇಕು, ನೀನು ನನ್ನ ಜೊತೆಗೆ ಎಲ್ಲ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಆ ಕಲ್ಲಿನಷ್ಟು ಬಲಶಾಲಿಯಾಗಿರಲಿ ಅಂತ ಹೇಳಿ ಅದನ್ನು ಅಮ್ಮಿ ಮಿದಿತ್ತಲ್ ಅನ್ನುವುದನ್ನು ಇದರ ಮೂಲಕ ನಮಗೆ ಸೂಚನೆ ಕೊಡ್ತಾ ಇದ್ದಾನೆ. வரிசிலை வாழ்முகத்து என்னை மார்த்தாம் வந்திட்டு எரிமுகம் பாரித்து என்னை முன்னே நிறுத்தி அறிமுகன் அச்சுதன் கைமேல் என் கை வைத்து பொறிமுகம் தட்ட கணா கண்டேன் தோழினான். ಲಾಜಾ ಹೋಮ ಮಾಡುವಂತಹ ಒಂದು ಕ್ರಮ, ಅದಕ್ಕೆ ಅಣ್ಣ ತಮ್ಮಂದ್ರೆಲ್ಲ ಬೇಕು. ವಧುವಾದವಳಿಗೆ ಆಂಡಾಳ್ ಅಯೋನಿಜೆ, ಅವಳಿಗೆ ಯಾವ ಅಣ್ಣ ತಮ್ಮ ಇದ್ದಾರೆ ಅಂದರೆ ಈ ಪಾಶುರದಲ್ಲಿ ಹೇಳ್ತಾಳೆ, ನನ್ನ ಹಾಗೆ ಕಣ್ಣು ಹುಬ್ಬು ಇರುವಂತಹ ಯಾರ್ಯಾರು ಈ ಸಭೆಯಲ್ಲಿದ್ದಾರೋ ಅವರೆಲ್ಲ ನನಗೆ ಅಣ್ಣ ತಮ್ಮನೇ ಅಂತ ಹೇಳ್ತಾಳೆ. ಅದನ್ನು ಎನ್ ಐಮಾರ್ ಅಂತ ಕರೆದಿದ್ದಾಳೆ. ಅಂದರೆ ಬಹುವಚನ, ಒಬ್ಬರಣ್ಣ ಇಬ್ಬರಣ್ಣ ಅಲ್ಲ. ಸಭೆಯಲ್ಲಿ ಯಾರ್ಯಾರು ಇವಳು ಹಾಗೇನೆ ನೋಡಿದ ತಕ್ಷಣ ಓ ಈ ಹುಬ್ಬು ಹೀಗೆ ಇದೆ, ಹಾಗಾಗಿ ಇವರೊಬ್ಬರು ಅಣ್ಣ ತಂಗಿ ಇರಬೇಕು ಅಥವಾ ಅಕ್ಕ ತಮ್ಮ ಇರಬೇಕು ಅಂತ ಹೇಳೋರೆಲ್ಲ ನನಗೆ ಅಣ್ಣ ತಮ್ಮನ ಸಂಬಂಧಿಕರು ಅಂತ ಹೇಳ್ತಾಳೆ. ಇದು ಈ ಲಾಜಾ ಹೋಮ ವಧುವಾದವಳು ತನ್ನ ಗಂಡನ ಅಭಿವೃದ್ಧಿಗೆ ಮಾಡುವಂತಹ ಹೋಮ ಆಗಿದೆ. ಹಾಗಾಗಿ ಅರಳನ್ನು ಹಾಕುವಾಗ ಒಬ್ಬರ ಕೈಯಲ್ಲಿ ಒಬ್ಬರು ಇಟ್ಕೊಂಡು ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡುವಂತಹ ಒಂದು ಸಂದರ್ಭ ಇದಾಗಿದೆ. ಇಷ್ಟೊತ್ತು ಭಗವಂತ ಗಂಭೀರವದನನಾಗಿದ್ದ. ಈಗ ಅವಳ ಕೈ ಮೇಲೆ ಕೈ ಇಟ್ಕೊಂಡು ಆ ಅಗ್ನಿಗೆ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾಳ ಅಂತ ಅನಿಸಿದ ತಕ್ಷಣ ಸ್ವಲ್ಪ ಅವನಿಗೆ ಮಂದಹಾಸ ಬರುತ್ತೆ. ಆ ಕ್ಷಣಕ್ಕಾಗಿಯೇ ತಾಯಾರು ಕಾಯ್ತಾ ಇರ್ತಾಳೆ. ತಕ್ಷಣ ತನ್ನ ಅಣ್ಣ ತಮ್ಮ ಎಲ್ಲರನ್ನೂ ಪರಿಚಯ ಮಾಡಿಸ್ಬಿಡ್ತಾಳೆ ಭಗವಂತನಿಗೆ. ಅಂದರೆ ನಮ್ಮ ಜೀವಾತ್ಮರನ್ನು ಅವನ ಅಡಿದಾವರೆಗಳಿಗೆ ಸಮರ್ಪಣೆ ಮಾಡ್ತಾಳೆ. ಇದೇ ಪಿರಾಟಿಗಿರುವಂತಹ ಪುರುಷಕಾರತ್ವ. ತನ್ನ ಮಕ್ಕಳನ್ನು ಭಗವಂತನ ಕೃಪಾ ಕಟಾಕ್ಷಕ್ಕೆ ಬರುವ ಹಾಗೆ ಮಾಡುವುದೇ ಅವಳ ಪರಮ ಕಾರುಣ್ಯ ಗುಣ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. குங்குமப்பே குளிர் சாந்தம் மட்டித்து மங்கள வீதி வல்லம் செய்து மணநீர் அங்கவலோடும் உடன் சென்று
செங்கானை மேல் மஞ்சன மாட்ட ಕಣ ಕಂಡೆ ತೋಳಿನ. ಸುಮಾರು ದಿನಗಳಿಂದ ಈ ನವದಂಪತಿಗಳು ಬ್ರಹ್ಮಚರ್ಯ ವ್ರತವನ್ನು ಆಚರಣೆ ಮಾಡಿ ಕೂತು ಎದ್ದು ಹಲವಾರು ಸಾರಿ ನಮಸ್ಕಾರ ಮಾಡಿ ಹಾರ ಬದಲಾಯಿಸ್ಕೊಂಡು ಬೇರೆ ಬೇರೆ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡಿ ತುಂಬ ಶ್ರಮ ಆಗಿ ಹೋಗ್ಬಿಟ್ಟಿದೆ. ಸಹಜವಾಗಿ ಶರೀರದಲ್ಲಿ ಉಷ್ಣ ಪ್ರವೃತ್ತಿ ಜಾಸ್ತಿ ಆಗಿಬಿಡುತ್ತೆ ಹೀಗೆಲ್ಲ ಆದಾಗ. ಅಲ್ಲದೆ ಹಾರ ತುಂಬ ಭಾರವಾದಂತಹ ಹಾರಗಳನ್ನೆಲ್ಲ ಹಾಕ್ಕೊಂಡು, ಅದು ಅಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಆದವರು ಬೇರೆ ಬೇರೆ ದೇವಸ್ಥಾನಗಳ ಕೈಂಕರ್ಯ ಮಾಡೋರಾಗಿದ್ದರೆ ಅಲ್ಲಿಂದ ಎಲ್ಲ ಭಗವಂತನ ಪ್ರಸಾದ ಮಾಲೆಯಾಗಿ ಬರುತ್ತೆ. ಅದನ್ನು ಎಲ್ಲ ತೊಟ್ಕೋಬೇಕು. ಭಗವಂತನ ಮಾಲೆ ಅಂದರೆ ಕೇಳಬೇಕಾ, ಅದರಲ್ಲೂ ಮಲೆಯಪ್ಪನ ಮಾಲೆ ಅಥವಾ ಶ್ರೀರಂಗಮಿಂದ ಬರುವಂತಹ ಮಾಲೆ ತುಂಬ ಭಾರವಾಗಿರುತ್ತೆ, ತೋಮಾಲೆ ಅಂತೀವಲ್ಲ. ಹಾಗಾಗಿ ಎಲ್ಲ ಶ್ರಮ ಆಗಿ ಮುಖದಲ್ಲಿ ಆ ಶ್ರಮ ಎದ್ದು ಕಾಣ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಗ್ನಿ ಮುಂದೆ ಬೇರೆ ಕೂತು ಅದು ಒಂದಷ್ಟು ಶ್ರಮ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇಂಥ ಸಮಯದಲ್ಲಿ ಲಾಜ ಹೋಮ ಎಲ್ಲ ಆದ ಮೇಲೆ ವಧುವರ ಇಬ್ರಿಗೂ ಆ ಮಾಲೆಗಳನ್ನೆಲ್ಲ ಸ್ವಲ್ಪ ತೆಗೆಸಿ ವಧುವಿಗೆ ಆ ಮೊಗ್ಗಿನ ಜಡೆ, ಭಾರವಾದಂತಹ ಮೊಗ್ಗಿನ ಜಡೆನೆಲ್ಲ ತೆಗೆದು ಸ್ವಲ್ಪವಾಗಿ ಹೂ ಮುಡಿಸಿ ಇಬ್ಬರನ್ನು ಒಟ್ಟಿಗೆ ಕೂರಿಸಿ, ಇನ್ನೂ ದೃಷ್ಟಿ ಎಷ್ಟು ತೆಗೆದ್ರೂ ಸಾಲದು ಅಂತ ತರ್ತರಾವರಿ ರೀತಿಯಲ್ಲಿ ಆರತಿಗಳನ್ನೆಲ್ಲ ಮಾಡಿ, ಕೆಂಪಾರತಿ, ಆಮೇಲೆ ಇದು ತೆಂಗಿನಕಾಯಿಂದ ಈಡ್ಗಾಯಿ ಹೊಡೆಯೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದರ ಜೊತೆಗೇ ಚೆನ್ನಾಗಿ ಈ ಆರತಿಗೂ ಮುಂಚೆನೇ ಚೆನ್ನಾಗಿ ಚಂದನ ಅದನ್ನು ಅರೆದು ಅದನ್ನೆಲ್ಲ ಚೆನ್ನಾಗಿ ಕೈಗೆ ಕಾಲಿಗೆ ಕೆನ್ನೆ ಹತ್ತಿರ ಎಲ್ಲ ಹಚ್ತಾರೆ. ಯಾಕೆ ಅಂದರೆ ಸ್ವಲ್ಪ ದೇಹ ಆ ಉಷ್ಣದಿಂದ ಎಷ್ಟು ಬಿಸಿ ಆಗಿಬಿಟ್ಟಿದೆ ಅದೆಲ್ಲ ತಂಪಾಗಲಿ ಅಂತ ಅವ್ರಿಗೆ ಹಚ್ತಾರೆ ಮುತ್ತೈದೆಯರೆಲ್ಲ. ಹೇಗೆ ಹಚ್ತಾರೆ, ಸುಮ್ಮನೆ ಹಚ್ತಾರಾ? ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿ ಕಿನಿ ನೀರಜಾಲಯಕುನು ನೀರಾಜನಂ. ಕ್ಷೀರಾಬ್ಧಿ ಕನ್ಯಕಕು ಶ್ರೀ ಮಹಾಲಕ್ಷ್ಮಿ ಕಿನಿ ನೀರಜಾಲಯಕುನು ನೀರಾಜನಂ ನೀರಾಜನಂ ಅಂತ. ಆಮೇಲೆ ಕುಂಕುಮವನ್ನು ಅಲ್ಲೇ ನೀರಲ್ಲಿ ಕಲಸಿ ಒಂದು ಪೇಸ್ಟ್ ರೀತಿ ಮಾಡಿ ಇಬ್ರಿಗೂ ಕೊಟ್ಟು, ನೀವು ಒಬ್ರಿಗೊಬ್ರು ಇದನ್ನು ಹಚ್ಕೊಳ್ಳಿ. ಅಂದರೆ ಲೌಕಿಕದಲ್ಲಿ ನಾವು ಇದನ್ನು ಅರ್ಥವಾಗಿಸೋದಾದರೆ, ಎರಡು ಬೇರೆ ಯಾವುದೋ ಪ್ರದೇಶದಲ್ಲಿ ಬೇರೆ ಬೆಳೆದಿರುವಂತಹ ಎರಡು ಜೀವಾತ್ಮಗಳು ಒಂದಾಗಿ ಮುಂದಕ್ಕೆ ಭಗವಂತನ ಕೈಂಕರ್ಯದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಆ ನಾಚಿಕೆ, ಆ ಒಂದು ಬಿಗಮಾನ ಇದೆಲ್ಲ ಹೋಗಬೇಕು ಅನ್ನೋದನ್ನು ಪೂರ್ವಿಕರು ಬಹಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ವೇದಗಳಲ್ಲೂ ಇದೆಲ್ಲ ಹೇಳಿರಬಹುದಾಗಿದೆ. ಹಾಗಾಗಿ ಅಷ್ಟು ಜನರ ಮಧ್ಯೆ ಅವ್ರ ಕೈಗೆ ಕುಂಕುಮದ ಪೇಸ್ಟ್ ಕೊಟ್ಬಿಟ್ಟು ಒಬ್ರಿಗೊಬ್ರು ಹಚ್ಚಿ ಚೆನ್ನಾಗಿ ಡಿಸೈನ್ ಹಾಕಿ ನೋಡೋಣ ಯಾರು ಗೆಲ್ತೀರಾ ಅಂತ ಅವ್ರಿಗೆಲ್ಲ. ಏಕೆಂದರೆ ಮೊದಲಿನ ಕಾಲದಲ್ಲಿ ಇದೆಲ್ಲ ಸಣ್ಣ ಮಕ್ಕಳಿಗೆ ನಡೀತಿದ್ದಂತಹ ಮದುವೆ ಆಗಿರೋದ್ರಿಂದ ಅದನ್ನೆಲ್ಲ ಆಟ ಆಡಿಸ್ತಾಯಿದ್ರು. ಹೂವಿನ ಚೆಂಡು ಕೊಟ್ಟು ಅವ್ರ ಕೈಯಲ್ಲಿ ಆಟ ಆಡಿಸ್ತಾಯಿದ್ರು. ನೀನು ಅದನ್ನು ಬೇಗ ಹಿಡಿದ್ಬಿಟ್ರೆ ನಿನಗೆ ಇಷ್ಟು ವರಹಗಳನ್ನು ಕೊಡ್ತೀನಿ, ನೀನು ಮಾಡಿದ್ರೆ ನಿನಗೊಂದು ಚಿನ್ನದ ಉಂಗುರ ಕೊಡ್ತೀನಿ ಅಂತ ಹೇಳಿ ಇದನ್ನೆಲ್ಲ ದೊಡ್ಡವರು ಏರ್ಪಾಡು ಮಾಡಿದರು. ಅದೆಲ್ಲ ನಡೆದು ಅದಾದಮೇಲೆ ಇಬ್ಬರ ಮೇಲೂ ಪನ್ನೀರನ್ನು ಚೆಲ್ತಾರೆ, ಪ್ರೋಕ್ಷಣೆ ಮಾಡ್ತಾರೆ, ಸ್ವಲ್ಪ ತಣ್ಣಗಿರಲಿ ಅಂಥೇಳಿ. ಇವತ್ತು ನಡೀತಾ ಇರೋದು ಯಾರ ಕಲ್ಯಾಣ? ಆಂಡಾಳ್ ಕೃಷ್ಣನಿಗೆ. ಬಂದಿರೋರು ಯಾರು? ಕೃಷ್ಣನ ಸ್ನೇಹಿತರು. ಯಾರ್ಯಾರಪ್ಪ ಅಂದರೆ ಸುಧಾಮ, ವಸುಧಾಮ, ಶ್ರೀಧಾಮ, ಸುಬಲ ಅಂತ ಎಷ್ಟೋ ಜನ ಬಂದಿದ್ದಾರೆ. ಇಷ್ಟರ ತನಕ ಸುಮ್ಮನೆ ಇದ್ದರು. ಈಗ ಆ ಪನ್ನೀರು ಎರ್ಚಿದ್ದು, ಅದರ ಸುವಾಸನೆ, ಅದರ ಎರ್ಚೋದ್ರ ಶಬ್ದ ಕೇಳಿದ್ದೇ ತಡ. ಅದು ಎಲ್ಲಿದ್ರೋ ಪಿಚ್ಕಾರಿಗಳು ಹಿಡ್ಕೊಂಡು ಅರ್ಶಿಣದ ನೀರು, ಕುಂಕುಮದ ನೀರು ಈ ಎರಡನ್ನೂ ಈ ವಧುವರ ನೂತನ ದಂಪತಿಗಳು ಯಾರಿದ್ದಾರೆ ಅವ್ರ ಮೇಲೆ ಚೆಲ್ಲೋದಕ್ಕೆ ಶುರು ಮಾಡಿಬಿಟ್ರು. ಇದವರೇ ಮಾಡಿದ್ದ ಅಲ್ಲ, ಕೃಷ್ಣ ಮೊದಲೇ ಹೇಳಿರ್ತಾನೆ. ಈ ಥರ ಒಂದು ಚಾನ್ಸ್ ಸಿಕ್ಕಿದ್ದೇ ತಡ. ಭಗವಂತ ಏನು ಮಾಡ್ದ, ಆಂಡಾಳ್ ಕೈಯನ್ನು ಹಿಡ್ಕೊಂಡು ಓಡ್ತಾ ಇದ್ದಾನೆ ಅಲ್ಲಿಂದ. ಅದು ಅಲ್ಲದೆ ಅವ್ನು ಬರೋವಾಗ ಆನೆ ಮೇಲೆ ಬೇರೆ ಬಂದಿದ್ದ. ಅವಳನ್ನು ಅನಾಮತ ಎತ್ತಿ ಆನೆ ಮೇಲೆ ಕೂರಿಸ್ಕೊಂಡು ತನ್ನ ಲೋಕಕ್ಕೆ ಕರ್ಕೊಂಡು ಹೊರಟೇ ಹೋಗ್ತಾ. ಅಂದರೆ ಇದರಲ್ಲಿ ಆಂಡಾಳ್ ನಮಗೆ ಏನನ್ನು ಸೂಚಿಸ್ತಾ ಇದ್ದಾಳೆ ಅಂದರೆ,
ನಾವು ದೇವಸ್ಥಾನಕ್ಕೋ ಅಥವಾ ಇನ್ನೊಂದು ಕಡೆಗೋ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. 48 ದಿವಸ ಆಗತ್ತೆ ಅಥವಾ 100 ದಿವಸ ಆಗತ್ತೆ ಅಥವಾ ಎಷ್ಟೋ ದಿವಸಗಳಾದಾಗ ಏನಪ್ಪ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು ನಮಗೇನು ಸರಿನೇ ಹೋಗಲಿಲ್ವಲ್ಲ ಅಂತ ಅಂದ್ಕೊಳ್ಳೋದಲ್ಲ. ನಾವು ಪ್ರಾರ್ಥನೆ ಮಾಡಿದ ಕೂಡಲೇ ಅದು ಭಗವಂತನಿಗೆ ತಲುಪಿರತ್ತೆ. ನಮ್ಮನ್ನು ಈ ಹಂತಗಳಿಂದ ಪರೀಕ್ಷೆ ಮಾಡಿ ಅದನ್ನು ಖಂಡಿತವಾಗ್ಲೂ ಆ ಕಾರ್ಯವನ್ನು ಸಿದ್ಧಿಸ್ತಾನೆ ಭಗವಂತ. ಇದೆಲ್ಲ ಅವನು ನಮಗೋಸ್ಕರ ಮಾಡುವಂತಹ ಲೀಲೆಗಳು ಅಷ್ಟೇ. ಜೀವಾತ್ಮರು ಅವನಲ್ಲಿ ಪರಮ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಭಗವಂತ ಮಾಡ್ದ ಅನ್ನೋ ನಿದರ್ಶನನ ಆಂಡಾಳ್ ನಮಗೆ ತೋರಿಸ್ತಾಳೆ. ಹಂಗೆ ಅವನೋಡು ಉಡಂ ಶೆಂಡ್ರು ಅಂತಾಳೆ ಈ ಪಾಶುರದಲ್ಲಿ. ಅಂದರೆ ಕನಸಲ್ಲಿ ನಾನು ಈ ಥರ ಎಲ್ಲ ಆಗಿದೆ ಅಂತ ಅಂದ್ಕೊಂಡ ಮೇಲೆ ಇದು ನನಸಾಗದೇ ಇರತ್ತಾ? ಹಾಗಾಗಿ ಹೇ ಸಖಿ, ಪಕ್ಕದಲ್ಲಿರುವಂತಹ ಗೋಪಿಕೆಯರೆಲ್ಲ ಇದ್ದಾರಲ್ಲ, ಅವ್ರಿಗೆ ಬಂದು ಈ ಕನಸನ್ನು ಹೇಳಬೇಕಲ್ಲ. ಆವಾಗ ಅವ್ರಿಗೂ ಎಲ್ಲ ಹೇಳಿ ಉತ್ತೇಜನ ಮಾಡ್ತಾಳೆ, ನೋಡು ನೀನು ಈ ಥರ ಎಲ್ಲ ಮಾಡು, ನಿನಗೂ ಭಗವಂತ ಒಲಿತಾನೆ ಅಂತ ಹೇಳ್ತಾ ಇದ್ದಾಳೆ. ರಾಮಾಯಣದ ಸುಂದರಕಾಂಡದಲ್ಲಿ ಚಿರಂಜೀವತಿ ವೈದೇಹಿ ಯದಿ ಮಾಸಂ ಧರಿಷ್ಯತಿ ನ ಜೀವೇಯಂ ಕ್ಷಣಮಪಿ ವಿನಾ ತಾಮ್ ಅಸಿತೆ ಕ್ಷಣಂ ಅಂತ ಭಗವಂತ ಶ್ರೀರಾಮ ಹೇಳ್ತಾನೆ. ಜೀವಿತಂ ಧಾರಯಿಷ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ಸ್ಥೇನಾಹಂ ಬ್ರವೀಮಿತೆ ಅಂತ ಪಿರಾಟಿ ಸೀತೆ ಹೇಳ್ತಾ ಇದ್ದಾಳೆ. ಇಂತಹ ಅನ್ಯೋನ್ಯ ಭಾವದ ಒಂದು ಸಂಕೇತನೇ ಈ ಇಡೀ ದಶಕದಲ್ಲಿ ಆಂಡಾಳ್ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಇನ್ನು ಈ ದಶಕದ ಮಂಗಳಾಚರಣ ಏನು? ಆಂಡಾಳ್ ಅಯೋನಿಜೆ ಸರಿ, ಆದರೆ ಸಾಕಿದವ್ರು ಯಾರು? ಪೆರಿಯಾಳ್ವಾರ್, ವಿಷ್ಣು ಚಿತ್ತರು. ಅವರು ತಿರುಮೊಳಿನಲ್ಲಿ ಏನು ಹೇಳಿದ್ದಾರೆ? ಮಾಯನ್ ಮಣಿವಣ್ಣನ್ ತಾಳ್ಪಣಿಯುಂ ಮಕ್ಕಳೈ ಪೆಟ್ಟುವಾರ್ಗಳೇ ಅಂತ. ಮತ್ತು ಇವಳು ಹಾಗೆ ತಾನೇ ಹೇಳಬೇಕು. ಹಾಗಾಗಿ ಫಲಶ್ರುತಿಯಲ್ಲಿ ನನ್ನ ಹಾಗೆ ಇರುವಂತಹ ಕುಮಾರಿಯರು ಈ ನಾಚಿಯಾರ್ ತಿರುಮೊಳಿ ಅನುಸಂಧಾನ ಮಾಡಿದ್ರೆ ಅದರಲ್ಲೂ ಈ 10 ಪಾಶುರಗಳನ್ನು ಅರ್ಥ ತಿಳ್ಕೊಂಡು ನೀವು ಅದನ್ನು ಕನಸು ಕಂಡಿದ್ದೆ ಆದರೆ ನನ್ನ ಹಾಗೆ ಸುಂದರನಾದ ಗಂಡ ನಿಮಗೆ ಸಿಕ್ಕೇ ಸಿಗ್ತಾನೆ. ಹಾಗಾದರೆ ಮದುವೆ ಆಗಿರೋ ಹೆಂಗಸ್ರು ಯಾಕೆ ನಾಚಿಯಾರ್ ತಿರುಮೊಳಿ ಪಾರಾಯಣ ಮಾಡಬೇಕು? ಅದಕ್ಕೂ ಉತ್ತರ ಹೇಳ್ತಾಳೆ. ನನ್ನ ಹಾಗೆ ಭಗವಂತನ ಪರವಾಗಿ ತೀವ್ರವಾದ ಭಕ್ತಿ ಪ್ರೇಮ ಇರುವಂತಹ ಸಾತ್ವಿಕ ರೂಪರಾದಂತಹ 10 ಹಲವು ಮಕ್ಕಳು ಮುಂದೆ ಅವರು ಭಗವಂತನ ಕೈಂಕರ್ಯದಲ್ಲಿ ಪಾಲ್ಗೊಳ್ಬೇಕಲ್ಲ, ಹಾಗಾಗಿ ಅಂತಹ ಮಕ್ಕಳು ನಿಮಗೆ ದೊರಕುತ್ತಾರೆ. ಹಾಗಾದರೆ ಈ ಕನಸು ಅನ್ನೋ ವಿಷಯ ಬಂದಾಗ ಏನು? ಆಂಡಾಳ್ ಅಲ್ಗಾರಿದಮ್ ಬರೆದು ಫ್ಲೋ ಚಾರ್ಟ್ ಬರೆದು ಅದನ್ನೆಲ್ಲ ಪ್ರೋಗ್ರಾಮ್ ಮಾಡಿ ಅಥವಾ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಎಯಲ್ಲಿ ಸರಿಯಾದಂತಹ ಪ್ರಾಂಪ್ಟ್ ಕೊಟ್ಟು ಇದನ್ನೆಲ್ಲ ಬರದ್ಲ ಅಂದರೆ ಇಲ್ಲ. ಇದರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲ. ಇದೆಲ್ಲ ನನ್ನಿಂದ ಯಾಕೆ ಸಾಧ್ಯ ಆಯ್ತಪ್ಪ ಅಂದರೆ ನಾನು ವಿಷ್ಣು ಚಿತ್ತರ ಮಗಳು. ಪಟ್ಟರ್ ಬಿರಾನ್ ಕೋದೆ ಶೊನ್ನ. ವಿಷ್ಣು ಚಿತ್ತರ್ ಯಾರು? ಶ್ರೀವಳ್ಳಿ ಪುತ್ತೂರಲ್ಲಿ ಜನಗಳ ಒಂದು ನಂಬಿಕೆ ಏನಪ್ಪ ಅಂದರೆ ಅವರಿದ್ದಂತಹ ಕಾಲಕ್ಕೆ ಅವರು ಅರ್ಥ ಇಲ್ಲದೆ ಯಾವುದನ್ನು ಹೇಳೋದು ಇಲ್ಲ, ಮಾಡೋದು ಇಲ್ಲ. ಹಾಗಿದ್ಮೇಲೆ ಅವರ ಮಗಳಾದಂತಹ ಗೋದೆ ಇದನ್ನು ನಮಗೆ ತೋರಿಸ್ಕೊಟ್ಟಿದ್ದಾಳೆ ಈ ದಶಕದಲ್ಲಿ, ವಾರಣಮಾಯಿರಂ ದಶಕದಲ್ಲಿ. ಅಂದರೆ ಅದನ್ನು ನಾವು ಫಾಲೋ ಮಾಡೋದ್ರಿಂದ ಖಂಡಿತ ನಮಗೂ ಆ ರೀತಿ ಫಲ ದೊರಕತ್ತೆ ಅನ್ನೋದು ಅಪ್ಪಟ ಸತ್ಯ ಆಗಿದೆ. ಹೀಗೆ ಕನಸನ್ನು ಕಂಡಂತಹ ಆಂಡಾಳ್ ಎಚ್ಚರ ಆದಮೇಲೆ ನೋಡ್ತಾಳೆ, ಕೃಷ್ಣ ಇಲ್ಲ. ಸ್ವಲ್ಪ ಬೇಜಾರಾಯಿತು, ಆದರೆ ಕನಸು ಕಂಡಿದ್ದಕ್ಕೆ ಎಷ್ಟೋ ಮನಸ್ಸಿಗೆ ಸ್ವಲ್ಪ ಆನಂದ ಆಗಿದೆ, ಇಲ್ಲ ಅಂತಲ್ಲ. ಮಾರನೇ ದಿವಸನೂ ನನಗೆ ಈ ಥರ ಕನಸು ಬೀಳತ್ತೆ, ಕೃಷ್ಣ ಬರ್ತಾನೆ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮಾರನೇ ದಿವಸ ಮಲ್ಕೋತಾಳೆ. ಹೇಳ್ತಾಳೆ ಕನಸು ಬಿದ್ದಿರಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ? ಯಾರ ಹತ್ರನಾದರೂ ಈ ಕಷ್ಟನೆಲ್ಲ ಹೇಳ್ಕೋಬೇಕಲ್ಲ. ತಿರ್ಗಾ ಯಾರು ಅವಳಿಗಿರೋರು? ಗೋಪಿಕೆರೆ. ಅವ್ರ ಹತ್ರ ಬಂದು ಹೇಳ್ತಾಳೆ, ಗೊತ್ತೇನೆ ನಂಗೆ ಈ ಥರ ಕನಸು ಬಿತ್ತು. ಅವರೆಲ್ಲ ತಕ್ಷಣ ಮುಖ ಸೊಟ್ಟಗೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಯಾಕೆ? ಕನಸಲ್ಲಿ ಇವಳಿಗೆ ಮಾತ್ರ ಕೃಷ್ಣ ಬಂದ್ಬಿಟ್ಟ, ನಮಗೆ ಬಂದಿಲ್ಲ, ಇವಳಿಗೆ ನಾವೇ ಎಲ್ಲ ಕೇಳಿಸ್ಕೋಬೇಕಾ, ಏನೂ ಬೇಡ ಅಂತ ಮುಖ ಸೊಟ್ಟಗೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಆಂಡಾಳೇನು ಬೇಜಾರು ಮಾಡ್ಕೊಳ್ಳಿಲ್ಲ. ತಿರ್ಗಾ ಆ ಕನಸನ್ನು ಜ್ಞಾಪಿಸ್ಕೊಂಡ್ಲು. ಏನೇನು ನೋಡಿದೆ ನಾನು ಕನಸಲ್ಲಿ? ಆಗ ಅವಳಿಗೆ ಮೊದಲು ತಿರ್ಗಾ ಆ ಕನಸಲ್ಲಿ ಜ್ಞಾಪಕ ಬಂದಿದ್ದು ಕೆಂದಾವರೆ ಬಣ್ಣದಂತಹ ಅಧರಗಳು ಭಗವಂತನದ್ದು. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಯಾರು? ಪಾಂಚಜನ್ಯ, ಶಂಖ. ಹಾಗಾಗಿ ನಾನು ಶಂಖದ ಹತ್ರ ಮಾತಾಡ್ತೀನಿ.
ಏನು 5 ವರ್ಷದ ಹುಡುಗಿಗೆ ಈ ಥರ ಐಡಿಯಾ ಎಲ್ಲ ಬರುತ್ತೆ ಅಂದರೆ ಅದಕ್ಕೆ ಅವಳು ಆಂಡಾಳಲ್ವಾ. ಭಗವಂತ ತನ್ನ ಭಕ್ತರಿಗೆ ಯಾವಾಗಲೂ ಶಂಖಚಕ್ರಧಾರಿಯಾಗೇ ದರ್ಶನ ಕೊಡ್ತಾನೆ. ಆದರೆ ಕೆಲವೊಮ್ಮೆ ಚಕ್ರ ದೂರ ಹೋಗಿರತ್ತೆ, ಅಸುರರ ಸಂಹಾರಕ್ಕೋ ಇನ್ನೊಂದಕ್ಕೋ ಹೋಗಿರತ್ತೆ ಅದ್ರ ಕೆಲಸ ನೋಡಿಕೊಂಡು. ಶಂಖ ಮಾತ್ರ ಭಗವಂತನ ಅಧರಗಳಲ್ಲಿ ಅವನ ಮಧುರಾಮೃತವನ್ನು ಸವಿತಾನೇ ಇರತ್ತೆ ಹೆಚ್ಚೊತ್ತು. ಹಾಗಾಗಿ ಈ ಐಡಿಯಾ ಆಂಡಾಳಿಗೆ ಬಂದಿದೆ. ಪಾಲನ್ನ ವಣ್ಣತ್ತು ಪಾಂಚಶನ್ಯಮೇ ಪೋಲ್ವನ ಶಂಖಂಗಳಂತ ತಿರುಪಾವೈ 26ನೇ ಪಾಶುರ. ತನಗೂ ಹೀಗೆ ಭಗವಂತನ ಜೊತೆ ಯಾವಾಗಲೂ ಇರಬೇಕು ಅಂದರೆ ಸ್ವಲ್ಪ ಈ ಶಂಖಕ್ಕೆ ನಾನು ಪೂಸಿ ಹೊಡಿಬೇಕು ಅಂತ ಆ 5 ವರ್ಷದ ಬಾಲೆಗೆ ಈ ಒಂದು ಯೋಚನೆ ಬರುತ್ತೆ. ಆಳಿವಣ್ ಶಂಗೆ ಅಂತ ಮೊದಲು ಆ ಶಂಖವನ್ನು ಸಂಬೋಧನೆ ಮಾಡಿಬಿಟ್ಲು. ಯಾಕೆ? ಈಗ ತಾನೇ ಗೆಳತಿಯರೆಲ್ಲ ಅಸೂಯೆ ಪಟ್ಕೊಂಡು ಹೊಟ್ಟೆ ಉರಿ ಪಟ್ಕೊಂಡು ಮತ್ಸರ ತೋರಿಸ್ಬಿಟ್ರು ಇವಳಿಗೆ. ಅವರನ್ನೆಲ್ಲ ಒಂಥರ ಐರಾನಿಕಲಿ ಹಂಗಿಸ್ಬೇಕಲ್ಲ, ಅದಕ್ಕೆ ಆಳಿವೆಣ್ ಶಂಗೆ ಅಂದರೆ ಮತ್ಸರವೇ ಇಲ್ಲದೆ ಇರುವಂತಹ ಶಂಖ ಅಂತ ಅದನ್ನು ಮೊದಲಿಗೆ ಸಂಬೋಧನೆ ಮಾಡ್ತಾಳೆ. ಆಮೇಲೆ ಇನ್ನೂ ಬೇಕಾದಷ್ಟು ರೀತಿಯಲ್ಲಿ ಶಂಖದ ಹತ್ರ ಮಾತಾಡ್ತಾ ಹೋಗ್ತಾಳೆ. ಸ್ವಲ್ಪ ಹೊತ್ತಾಯಿತು, 8 ಪಾಶುರ ಆಯಿತು. ಶಂಖದಿಂದ ಏನೂ ಉತ್ತರನೇ ಬರಲಿಲ್ಲ. ಈಗ ಶಂಖದ ಮೇಲೂ ಕೋಪ ಬಂತು. ಹೇಳ್ತಾಳೆ, ಏನಪ್ಪ ಶಂಖ, ಭಗವಂತನ 16,000 ರಾಣಿಯರಿಗೆ ಸಿಗದೇ ಇರುವಂತಹ ಅಂತರಂಗ ಕೈಂಕರ್ಯ ನಿನಗೆ ಸಿಕ್ಬಿಟ್ಟಿದೆ ಅಂತ ಇಷ್ಟು ಬಿಗ್ಮಾನ ಪಡ್ತಾ ಇದೆಯಾ? ಹಾಗೇನೂ ಇಲ್ಲ. ಯಾರು ಈ 10 ಪಾಶುರಗಳನ್ನು 7ನೇ ದಶಕ ಏನಿದೆ ಅದನ್ನು ಹೇಳ್ತಾರೋ ಅವ್ರಿಗೂ ಭಗವಂತನ ಆತ್ಮೀಯತೆ ಸಿಕ್ಕೇ ಸಿಗತ್ತೆ. ನೀನೊಬ್ಬನೇ ಏನು ಭಗವಂತದವನಿಗೆ ಹತ್ತಿರದವನು ಅನ್ಕೋಬೇಡ. ನೀನು ಪದ್ಮನಾಭ ಸ್ವಾಮಿಗಷ್ಟೇ ಹತ್ತಿರದವನು, ಕೃಷ್ಣನಿಗಲ್ಲ. ನೀನು ಅವನ ಹತ್ರ ಹೋಗು ಅಂತ ಫಲಶ್ರುತಿ. ಹೀಗೆ ದಿನಗಳು ಓಡ್ತಾ ಇದೆ. ಮಳೆಗಾಲ ಶುರುವಾಗೋಯಿತು. ಎಲ್ಲೆಲ್ಲೂ ಕಪ್ಪು ಮೋಡಗಳು. ಫಸ್ಟು ಅವಳಿಗೆ ಜ್ಞಾಪಕ ಬಂದಿದೆ ಕೃಷ್ಣನ ಬಣ್ಣ, ಶ್ಯಾಮಲ ವರ್ಣ. ಸರಿ, ಕೃಷ್ಣನಂತೂ ಇಷ್ಟೊತ್ತು ಹೇಳಿದ್ದಾಯಿತು. ಇನ್ನು ಅದೇ ಬಣ್ಣದಲ್ಲಿರೋರು ಯಾರು? ಮಲಯಪ್ಪ ಸ್ವಾಮಿ. ಆ ಮಲಯಪ್ಪ ಸ್ವಾಮಿಗೂ ಈ ಮೇಘಗಳಿಗೂ ತುಂಬ ನಂಟಸ್ತಿಕೆ ಜಾಸ್ತಿ. ಅವುಗಳು ಸಹ ಕಪ್ಪು ಬಣ್ಣದವೇ ಆಗಿದೆ. ಹಾಗಾಗಿ ಈ ಮೇಘಗಳನ್ನು ದೂತರಾಗಿ ಕಳಿಸ್ಬೇಕು ಅಂತ ನಿಶ್ಚಯ ಮಾಡಿಕೊಂಡ್ಲು 8ನೇ ದಶಕದಲ್ಲಿ. ನಾವು ಅಂದರೆ ಈಗ ನಾವೆಲ್ಲ ಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದರೆ ಅಂತ ನಾವು ವರ್ಚುವಲಿ ಇಮ್ಯಾಜಿನ್ ಮಾಡಿಕೊಂಡ್ರೆ ಭಗವಂತನ ಬಗ್ಗೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ. ನಾವೆಲ್ಲ ಭಗವಂತ ಹಾಗೆ, ರಾಮ ಹೀಗೆ, ಕೃಷ್ಣ ಹೀಗೆ ಅಂತ ಹೇಳ್ತಾನೇ ಇರ್ತೀವಿ. ಆದರೆ ಅರ್ಚಾವತಾರಿಯಾದ ಭಗವಂತನೇ ಯಶೋದೆ ಹತ್ರನೂ ಹೋಗಿ ಕಂಪ್ಲೇಂಟ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಾ? ಅದಕ್ಕೆ ದಾಸರೇ ಹೇಳ್ತಾರೆ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ನೋಡಿ ನೋಡಿ ಎನ್ನ ಮುಖವ ನೋಡಿ ಕಣ್ಣು ಮೀಟುವರಮ್ಮ, ಹೋದಲ್ಲೇ ಏ ಮಕ್ಕಳು ಆಡಿಕೊಂಬುವರು ನೋಡಮ್ಮ, ಹೋದಲ್ಲೇ ಏ ಮಕ್ಕಳು ಆಡಿಕೊಂಬುವರು ನೋಡಮ್ಮ ಅಂತ. ಏನೀ ಪ್ರಸಂಗ ಅಂದರೆ ಭಗವಂತ ಒಂದು ಸತಿ ಆಟ ಆಡಕ್ಕೆ ಹೋಗಿರ್ತಾನೆ. ಆವಾಗ ಈ ಆಂಡಾಳಿಗೆ ಆಗಿರೋದಕ್ಕೆ ಮುಂಚೆನೇ ಕೃಷ್ಣನಿಗೆ ಈ ಒಂದು ಸಂದರ್ಭ ಬಂದಿರತ್ತೆ. ಯಾಕೋ ಯಾವುದೋ ಒಂದು ವಿಷಯಕ್ಕೆ ಅವನ ಸ್ನೇಹಿತರೆಲ್ಲ ಹೀಗೆ ಕಣ್ಣಲ್ಲಿ ಓರೆಗಣ್ಣಲ್ಲಿ ನೋಡಿದ್ಯಾ ಬಂದ, ಕಪ್ಪಗಿರೋನು ಬಂದ ಅಂತ ಆಡ್ಕೊಂಡಿರ್ತಾರೆ. ಆವಾಗ ಭಗವಂತ ಸಹ ತಾಯಿ ಯಶೋದೆ ಹತ್ರ ಹೋಗಿ ಇದನ್ನು ನೊಂದ್ಕೊಂಡಿರ್ತಾನೆ. ಆ ಭಾವನೆಯನ್ನು ಪೆರಿಯಾಳ್ವಾರ್ ಹೇಳಿ ಆಂಡಾಳ್ಗೆ ಇವಾಗ ಜ್ಞಾಪಕ ಬಂದು ಈ ಒಂದು ಐಡಿಯಾನ ಯೂಸ್ ಮಾಡ್ತಾ ಇದ್ದಾಳೆ. ಮೇಘಗಳನ್ನು ದೂತರಾಗಿ ಕಳಿಸ್ತಾ ಇದ್ದಾಳೆ ಮಲಯಪ್ಪನ ಹತ್ರ. ಇಂತಹ ಪರಮಾತ್ಮ ಕೃಷ್ಣವರ್ಣ ಗೋವಿಂದನಾಗಿಯೇ ತಿರುಮಲೆಯಲ್ಲಿ ನೆಲೆಸಿದ್ದಾನೆ. ಅಲ್ಲಿರುವಂತಹ ಮೋಡಗಳ ಬಗ್ಗೆ ಎಷ್ಟು ವಿವರಣೆ ಕೊಟ್ಟರೂ ಸಾಲದು, ಅವುಗಳಿಗೂ ಅವನದ್ದೇ ಬಣ್ಣ. ಆಂಡಾಳ್ ಇಲ್ಲಿ ಭಗವಂತ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಉತ್ಕಟ ವೇದನೆಯಲ್ಲಿ ಮೇಘಗಳಿಗೆ ಜೀವನೇ ಇಲ್ಲ ಅನ್ನೋದನ್ನು ಮರೆತು ಅವುಗಳ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾಳೆ. ಒಂದು ಹೆಣ್ಣಾಗಿ ನಾಯಕಿಯಾಗಿ ಆಂಡಾಳ್ಗೆ ಇದು ಸಹಜ, ಹೌದು. ಆದರೆ ಆಳ್ವಾರರು ಅವರೆಲ್ಲ ಪುರುಷಾವತಾರಿಗಳಾಗಿದ್ದು ನಾಯಕಿ ಭಾವವನ್ನು ಮನಸ್ಸಲ್ಲಿ ಧರಿಸಿ ಭಗವಂತನಿಗೆ ಮಂಗಳಾಶಾಸನ ಮಾಡಿದ್ರು. ಹಾಗಾಗಿ
ಚೇತನನೋ ಅಚೇತನನೋ ಭಗವಂತನ ವಿಷಯ ಬಂದಾಗ ಅಲ್ಲಿ ಎಲ್ಲವೂ ಗೌಣ ಆಗತ್ತೆ, ಭಕ್ತಿ ಒಂದೇ ಸಾರಾಂಶ ಆಗತ್ತೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೋಬಹುದು. ಮೇಘಂಗಳ್ ಅಂತ ಬಹುವಚನದ ಪ್ರಯೋಗ ಮಾಡಿದ್ದಾಳೆ. ಸೀತೆಗೆ ಹನುಮಂತ ಒಬ್ಬನೇ ದೂತ, ರಾಮನಿಗೆ ಸೀತೆಗೆ ಹನುಮಂತ ಒಬ್ಬನೇ ದೂತ. ಆದರೆ ಗೋದೆಗೆ ಇಲ್ಲಿ ಸಾಕಷ್ಟು ಮೇಘಗಳು ದೂತರಾಗಿದ್ದಾರೆ. ಒಂದು ಮೇಘದ ಹತ್ರ ಅವಳು ಹೇಳ್ತಾಳೆ, ಅದು ಹೋಗಿ ಮನೆಯಪ್ಪನಿಗೆ ಹೇಳತ್ತೋ ಇಲ್ವೋ ಗೊತ್ತಿಲ್ಲ, ಮಧ್ಯದಲ್ಲೇ ಕರ್ಗೋಗ್ಬೋದು ಮಳೆಯಾಗಿ. ಹಾಗೆ ವಾಪಸ್ ಬರದೇ ಇದ್ದರೆ ಇನ್ನೊಂದು ಮೇಘ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅವಳು. ಹೀಗೆ ಬಹುವಚನದಲ್ಲಿ ಅಲ್ಲಿ ಪ್ರಯೋಗ ಮಾಡಿದ್ದಾಳೆ. ಆಮೇಲೆ ಇನ್ನೂ ಒಂದು ಇಲ್ಲಿ ಏನು ಅಂಶ, ನಾವು ಈ ಸೀತೆಗೂ ಆಂಡಾಳಿಗೂ ನಾವು ತುಲನೆ ಮಾಡಿದಾಗ ಅವರಿಬ್ಬರ ವೇದನೆಯನ್ನು ಅಂತ ನೋಡೋದಾದರೆ, ಆಂಜನೇಯರಿಗೆ ಮೊದಲು ಸೀತೆಯ ದರ್ಶನ ಆದಾಗ ಅವ್ರ ಮನಸ್ಸಲ್ಲಿ ಒಂದು ವೇದನೆ ಆಗುತ್ತಂತೆ. ಅಯ್ಯೋ, ನನ್ನ ರೀತಿಯೇ ಇಷ್ಟೊಂದು ವಾನರರು, ಸಾವಿರಾರು ವಾನರರು ಸೀತೆ ಮಾತೆ ನೋಡಬೇಕು ಅಂತ ಬಂದರು, ಅವ್ರಿಗೆ ದರ್ಶನ ಸಿಗಲಿಲ್ವಲ್ಲ ಅಂತ. ಆದರೆ ಇಲ್ಲಿ ಮೋಡಗಳಿಗಾದರೂ ಅವನ ದರ್ಶನ ಸಿಗತ್ತೆ, ನನಗಿನ್ನೂ ಭಗವಂತನ ದರ್ಶನ ಆಗಲಿಲ್ವಲ್ಲ ಅಂತ ಆಂಡಾಳು ಪೇಚಾಡ್ಕೋತಾಳೆ. ಭಗವಂತನ ಅಂಶಜರಾದಂತಹ ವಿಶ್ವಕ್ಸೇನ, ಆದಿಶೇಷ, ಛತ್ರ, ಚಾಮರ, ಅವನ ವಿಗ್ರಹ ಇದೆಲ್ಲ ಇರೋದು ಭಕ್ತರ ಸೌಲಭ್ಯಕ್ಕಾಗಿ ಮಾತ್ರ. ಇದು ಅವನ ಸ್ವಾತಂತ್ರ್ಯಕ್ಕಿರುವಂತಹ ಮಿತಿ. ಆದರೆ ತನ್ನ ವಿಷಯದಲ್ಲಿ ಮಾತ್ರ ಭಗವಂತ ಇಂಥ ಒಂದು ಸ್ವಾತಂತ್ರ್ಯನೂ ತೋರಿಸ್ತಾ ಇಲ್ವಲ್ಲ ಅಂತ ಈ ದಶಕದಲ್ಲಿ ಹೇಳ್ತಾಳೆ. ಇದು ತಮಕ್ಕೋರ್ ಪೆರುಮೆಯೇ ಅಂತ ಜೋರಾಗಿ ಸ್ವಲ್ಪ ಕೇಳ್ತಾಳೆ. ಹೋಗಿದ್ದ ಮೇಘಗಳು ಯಾವುದೂ ವಾಪಸ್ ಬರ್ತಾ ಇಲ್ಲ. ಆವಾಗ ಹಿಂಗೆ ಕೇಳ್ತಾಳೆ, ಇದು ತಮಕ್ಕೋರ್ ಪೆರುಮೆಯೇ, ಏನಪ್ಪ ಭಗವಂತ, ನೀನು ಈ ಥರ ಮಾಡಿದ್ದು ನಿನಗೆ ತುಂಬ ಶ್ರೇಷ್ಠ ಅಂತ ನೀನು ಅಂದ್ಕೊಂಡಿದೀಯಾ? ನೀನು ಪುರುಷೋತ್ತಮ ಅಂತ ಅನ್ನಿಸ್ಕೊಂಡಿದ್ದು ಯಾವಾಗ? ಶ್ರೇಯಃಪತಿ ಆದಮೇಲೆ ಅನ್ನೋದನ್ನು ಜ್ಞಾಪಕ ಇಟ್ಕೊಂತ ಹೇಳ್ತಾಳೆ. ನಿಂದಾಸ್ತುತಿ ಅನ್ನೋದು ಭಕ್ತಿಯ ಪರಾಕಾಷ್ಠೆಯ ಒಂದು ಭಾಗನೇ ಆಗಿದೆ. ಅದನ್ನು ನಾವು ನಿಂದನೆ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ, ನಿಂದಾಸ್ತುತಿ. ಇಲ್ಲಿ ಮೋಡಗಳು ಸುರಿಸಿದಂತಹ ನೀರಿಂದ ತಿರುಮಲೆಯಲ್ಲಿ ಜಲಪಾತಗಳೆಲ್ಲ ಉಂಟಾಗಿದೆ. ಆದರೆ ನಾನು ಹರಿಸ್ತಾ ಇರೋ ಕಣ್ಣೀರು ಎದೆ ಮೇಲೆ ಹರಿದು ಮೋಡಗಳ ಹತ್ರ ಮಾತಾಡೋ ಹಾಗೆ ನೀನು ನನ್ನನ್ನು ಮಾಡಿಬಿಟ್ಟಿಯಲ್ಲ, ಇದರಿಂದ ನನ್ನ ಹೆಂಡತನದ ಪ್ರತೀಕವಾದಂತಹ ಗೌಪ್ಯತೆ ಅನ್ನೋ ಗುಣ ಹಾಳಾಗಲ್ವಾ ಅಂತ ಕೇಳ್ತಾ ಇದ್ದಾಳೆ. ದಾಸರು ಹೇಳ್ತಾರೆ, ಗೌಪ್ಯ ಗುಣಗೂಟು ಇಲ್ಲದ ಹೆಣ್ಣಿಗೆ ರೂಪ ಯೌವನವೀದು ಫಲವೇನು ಅಂತ. ಇನ್ನು ಸುಲಭವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ಆಂಜನೇಯರು ಸೀತಾಮಾತೆ ಎಲ್ಲ ಕಥೆ ಎಲ್ಲ ಆದಮೇಲೆ ಹೇಳ್ತಾರೆ, ಅಮ್ಮ ನೀನು ನನ್ನ ತೋಳ ಮೇಲೆ ಹತ್ಕೊ, ನಾನು ಈ ಕ್ಷಣ ನಿನ್ನನ್ನು ರಾಮನ ಹತ್ರ ತಲುಪಿಸ್ತೀನಿ ಅಂತ. ಆಗ ಸೀತೆ ಪಿರಾಟಿ ಏನು ಹೇಳ್ತಾನೆ, ಅದು ರಾಮನೇ ಮಾಡಬೇಕಾದಂತಹ ಕೆಲಸ ಆಂಜನೇಯ, ಅದು ಅವನ ಪುರುಷಕಾರತ್ವ ಅಂತ ತನ್ನ ಸ್ತ್ರೀತನವನ್ನು ಅಲ್ಲಿ ಪ್ರಕಟಪಡಿಸಿದಾಳೆ ನಮಗೋಸ್ಕರ ಸೀತಾಮಾತೆ. ಅಂಥ ಸೀತಾಮಾತೆ ಅಂಶಜಳಾದಂತಹ ಆಂಡಾಳ್ ಈಗ ತನ್ನ ಪ್ರೇಮವನ್ನು ಮನಸ್ಸಲ್ಲಿ ಬಚ್ಚಿಟ್ಕೊಂಡಿದ್ಲೋ, ಭಗವಂತ ಯಾವಾಗ ಒಲಿಲಿಲ್ವೋ ಆವಾಗ ಈ ಮೋಡಗಳು ಅಂದರೆ ಏನು ಅಂದ್ರೆ ಚರಾಚರಗಳಂತ ಇದು ಸೇರ್ಕೊಳತ್ತೆ, ಇಲ್ಲ ಅಂತಲ್ಲ, ಆದರೆ ನಿರ್ಜೀವ ಅದು. ಅದರ ಹತ್ರ ನಾನು ಹೇಳ್ಕೊಳ್ಳೋ ಹಾಗೆ ನನ್ನನ್ನು ನೀನು ಮಾಡಿಬಿಟ್ಟಿಯಲ್ಲ ಭಗವಂತ ಅಂತ ಈ 10 ಪಾಶುರಗಳನ್ನು ಮನಸಾರೆ ಹಾಡಿ ತಿರುವೇಂಗಡಮುಡೆಯ ನಿತ್ಯ ಕೈಂಕರ್ಯ ಮಾಡಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆಯೋ ಅವರು ಈ 10 ಶ್ಲೋಕಗಳನ್ನು ಹಾಡಿದ್ರೆ ಅದು ದೊರಕೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಆಂಡಾಳ್ ನಮಗಿಲ್ಲಿ ತೋರಿಸ್ಕೊಟ್ಟಿದ್ದಾಳೆ. நாரு நாரும் பொழில் மாலிரும் சோலை நம்பிக்கு நான் 100 தடாவில் வெண்ணை வாய் நேர்ந்து பராவி வைத்தேன் 100 தடா நிறைந்த அக்காரவடில் சில் சொன்னேன் ஏறு திருவுடையான் இன்று வந்தீவை ಕೊಳ್ಳುಂಗೋಳೋ. ಅಳಹರ್ ಕೋವಿಲ್ ಅನ್ನುವಂತಹ ದಿವ್ಯ ದೇಶ ಮಧುರೆಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂತಹ ದಿವ್ಯ ದೇಶ. ಈ ಹಿಂದೆ ನಾವು ನೋಡಿದಂತೆ ಭಗವಂತ ಅಲ್ಲಿ ಸುಂದರ ಬಾಹು ಕಲ್ಲಳಹರ್ ಅಂತ ಕಾಲಕ್ರಮದಲ್ಲಿ ಬಂದಂತಹ ಹೆಸರಾಗಿದೆ. ಪೆರಿಯಾಳ್ವಾರ್ ವಿಶೇಷವಾಗಿ ವರ್ಣಿಸಿದ್ದಂತಹ ತಿರುಮಾಲ್ ಇರುಂ ಶೋಲೈ. ಇನ್ನು ಅವರ ದಾರಿಯಲ್ಲೇ ನಡೆದಂತಹ ಆಂಡಾಳ್ 9ನೇ ದಶಕದಲ್ಲಿ
ಕರಿ ಮೋಡಗಳು ಸಹ ತನಗೆ ಸಹಾಯ ಮಾಡದೇ ಇದ್ದಾಗ ಈ ಊರು ಅವಳಿಗೆ ಜ್ಞಾಪಕ ಬರುತ್ತೆ. ಈ ಊರಲ್ಲಿರುವಂತಹ ತಾವರೆ, ದುಂಬಿಗಳು, ಕೊಳ, ಈ ಎಲ್ಲರಲ್ಲೂ ಬಹಳ ಚಾತುರ್ಯದಿಂದ ಸಂಭಾಷಣೆ ನಡೆಸ್ತಾಳೆ. ಏನೂ ಪ್ರಯೋಜನ ಆಗಲಿಲ್ಲ. ಚತುರೋಪಾಯಗಳೇನಿದೆ, ಸಾಮ, ದಾನ, ಭೇದ, ದಂಡ, ಆಮೇಲೆ ತಾಯಿಯ ಒಂದು ಪ್ರೀತಿ ಏನಿದೆ, ಚೆನ್ನಾಗಿ ಬೈದ್ಬಿಟ್ಟು ಮಗುನ ಕರೆದ್ಬಿಟ್ಟು ಏನಾದರೂ ಒಂದು ಭಕ್ಷಣ ಕೊಟ್ಬಿಡೋದು. ನಾನು ಯಾಕೆ ಹೇಳಿದೆ ಗೊತ್ತಾ ನಿನಗೆ, ನೀನು ಮಾಡಿದ ತಪ್ಪಲ್ವಾ, ಸರಿ ಮುಂದಿನ ಸತಿ ಹೀಗೆ ಮಾಡಬೇಡ ತಗೋ ಅಂತ ಭಕ್ಷಣ ಕೊಡೋದು. ಅಥವಾ ತಾನೇ ಒಂದು ಪ್ರಸಾದ ಮಾಡಿ ಆ ಮಗುಗೆ ಇಷ್ಟವಾದಂತಹ ತಿನ್ನಿಸೋದು ಏನಿದೆ, ಆ ಒಂದು ಪ್ರಕಾರದ ಭಕ್ತಿಯನ್ನು ಸಹ ಆಂಡಾಳಿಲಿ ತೋರಿಸ್ತಾಳೆ. ನಾನು ನಿನಗೆ 100 ಪಾತ್ರೆಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿ ಅದ್ರ ಮೇಲೆ ಇಷ್ಟಿಷ್ಟಪ್ಪ ಬೆಣ್ಣೆ ಹಾಕಿ ನೈವೇದ್ಯ ಮಾಡ್ತೀನಿ, ನನಗೆ ಅನುಗ್ರಹ ಮಾಡಪ್ಪ ಅಂತ ಕೇಳ್ತಾಳೆ. ಇಂತಹ ಪಾಶುರದ ಕಾಲಕ್ಷೇಪವನ್ನು ಭಗವದ್ ರಾಮಾನುಜರು ಮಾಡ್ತಾ ಇದ್ದಾಗ ಅವರು ಯಾರು, ತಿರುಪ್ಪಾವೈ ಜೀಯರ್. ಅವರು ತಿರುಪ್ಪಾವೈ ಜೀಯರ್ ಅಂದರೆ ಬರೀ ತಿರುಪ್ಪಾವೈ ಅನುಸಂಧಾನ ಮಾಡಿದ್ದಕ್ಕೆ ಬಂದಿದ್ದ ಅಂದರೆ ಅಲ್ಲ, ತಿರುಪ್ಪಾವೈಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಅನುಷ್ಠಾನ ಮಾಡಿ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರು ಈ ರೀತಿ ಕಾಲಕ್ಷೇಪ ಮಾಡ್ತಾ ಇದ್ದಾಗ, ಹೌದಲ್ವಾ ಆಂಡಾಳು ಈ ರೀತಿ ಹೇಳಿದ್ದು, ಆದರೆ ಈ ವ್ರತ ಪೂರ್ಣನೇ ಆಗಲಿಲ್ವಲ್ಲ, ಈ ಕೈಂಕರ್ಯ ಅವಳ ಕೈಯಲ್ಲಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ತಕ್ಷಣವೇ ತಿರುಮಾರಿಲಂ ಶೋಲೆಗೆ ಹೋಗಿ 100 ಪಾತ್ರೆ ಸಕ್ಕರೆ ಪೊಂಗಲ್ನ ಬೆಣ್ಣೆ ಸಮೇತ ನೈವೇದ್ಯ ಮಾಡಿ ಶ್ರೀವಿಲ್ಲಿಪುತ್ತೂರಿಗೆ ಬರ್ತಾರೆ. ಆಗ ಅರ್ಚಾ ಸಮಾಧಿಯಿಂದ ಹೊರಬಂದಂತಹ ಆಂಡಾಳ್ ನಮ್ಮ ಅಣ್ಣರೇ ಅಂತಾಳೆ. ಹಾಗೆಗಿನೇ ನಾವೆಲ್ಲರೂ ಆಂಡಾಳ್ಗೆ ಪೆರುಂಬುದೂರ್ ಮಾಮುನಿಕ್ ಪಿನ್ನಾನಾಳ್ ವಾಳಿಯೇ ಅಂತ ವಾಳಿ ತಿರುನಾಮನ್ ಹಾಡ್ತೀವಿ. ಅಭಿನವ ರಾಮಾನುಜರು, ನಮ್ಮ ಜೀಯರ್ ಸ್ವಾಮಿಗಳು ಭಗವದ್ ರಾಮಾನುಜರ ಅನುಷ್ಠಾನವನ್ನೇ ಮೈಗೂಡಿಸಿಕೊಂಡಿರುವಂತಹವರು, ಆಂಡಾಳ್ ತಿರುಪ್ಪಾವೈನೇ ಅನುಸಂಧಾನ ಮಾಡಿ ನಮಗೆಲ್ಲ ಅನುಗ್ರಹ ಮಾಡ್ತಾ ಇರೋವರು. 2019ರಲ್ಲಿ ಮತ್ತು 2023ರಲ್ಲಿ ಇಲ್ಲಿಂದ ಅನೇಕ ಜನರನ್ನು ಕರ್ಕೊಂಡು ಶ್ರೀವಿಲ್ಲಿಪುತ್ತೂರಿಗೆ ಹೋಗಿ ಈ 100 ತಡ ಉತ್ಸವವನ್ನು ನೆರವೇರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತಾ ಮುಂದುವರೆದ್ರೆ, ಇಲ್ಲಿ ಏರುತಿರುವುಡಯಾನ್ ಅನ್ನೋದಕ್ಕೆ ಸುಂದರಬಾಹು ಸ್ತವಂನಲ್ಲಿ ಕೂರತಾಳ್ವಾನ್ ಹೇಳ್ತಾರೆ, ತಿರುಮಾರ್ಬಿಲೆ ಅಂದರೆ ತನ್ನ ವಕ್ಷಸ್ಥಳದಲ್ಲಿ ಶ್ರೀದೇವಿಯನ್ನು ಸ್ಥಾಪನೆ ಮಾಡಿರೋನು ಭಗವಂತ ಅಂತ. ಅದು ಪರಮ ವಿಶ್ವಾಸವನ್ನು ದೃಢಪಡಿಸುವಂತಹ ಒಂದು ಮಾತಾಗಿದೆ. ಇಂದ್ರ ಒಂದು ಇವೈ ಕೊಳ್ಳುಂಕೊಳೋ ಅಂದರೆ ನಾನೇನು ಬರೀ ಮಾತಲ್ಲಿ ಇದನ್ನು ಹೇಳಿಬಿಟ್ಟೆ, ಆದರೆ ಒಂದಿನ ಭಗವಂತ ಬಂದು ಈ ನೈವೇದ್ಯವನ್ನು ಸ್ವೀಕಾರ ಮಾಡೇ ಮಾಡ್ತಾನೆ ಅನ್ನುವಂತಹ ದೃಢ ವಿಶ್ವಾಸ. ಹೇಗೆ ಅಂದರೆ, ರಾಮ, ಸೀತೆ, ಲಕ್ಷ್ಮಣರು ಎಲ್ಲ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಅನಸೂಯೆ ಕೊಟ್ಟ ಎಲ್ಲವನ್ನ ಸ್ವೀಕಾರ ಮಾಡಿದ ಭಗವಂತ ಹಾಗೂ ಸೀತಾ ಪಿರಾಟಿ ಲಕ್ಷ್ಮಣರು ಅನ್ನೋದು ಪೂರ್ವಾಚಾರ್ಯರ ವ್ಯಾಖ್ಯಾನ ಆಗಿದೆ. ತನ್ನ ಪರಿಮಳ ಭರಿತವಾದಂತಹ ಕೊಂಡೆ ಏನಿದೆ, ಆಂಡಾಳ್ ಕೊಂಡೆ ಅಂತ ನಾವೇನು ನೋಡ್ತೀವಿ, ಅದಕ್ಕೆ ದುಂಬಿಗಳು ಹೂವಿನ ಗೊಂಚಲು ಅಂತ ಅಂದ್ಕೊಂಡು ಬಂದು ಮುತ್ಕೊಳ್ತಾ ಇರುತ್ತೆ. ಯಾಕೆಂದರೆ ಆಂಡಾಳ್ ಎಲ್ಲಿದ್ದಾಳೆ, ಪೆರಿಯಾಳ್ವಾರ್ ಜೊತೆ. ಪೆರಿಯಾಳ್ವಾರ್ ಏನು ಮಾಡ್ತಾ ಇರ್ತಾರೆ, ಹೂವಿನ ಕೈಂಕರ್ಯ. ಯಾವ ಹೂವು, ಎಲ್ಲ ರೀತಿ ಹೂವುಗಳ ಒಂದು ದೊಡ್ಡ ತೋಟನೇ ಬೆಳೆಸಿದ್ದಾರೆ. ಅದರ ಮಧ್ಯೆ ಈ 5 ವರ್ಷದ ಮಗು ಓಡಾಡ್ತಾ ಇರುವಾಗ ಆ ಕೊಂಡೆ, ಕೂದಲು ಎಲ್ಲ ಅಷ್ಟು ಪರಿಮಳ ಭರಿತವಾಗಿದೆ. ಹಾಗಾಗಿ ಆ ದುಂಬಿಗಳೆಲ್ಲ ಆ ಕೊಂಡೆ ನೋಡ್ಬಿಟ್ಟು ಹೂವಿನ ಗೊಂಚಲು ಅಂತ ಬಂದಲ್ಲಿ ಕೂತಿರುತ್ತೆ. ದುಂಬಿಗಳಿಗೆ ಇಷ್ಟ ಆಕರ್ಷಣೆ ಆಗಿದೆ, ಇನ್ನು ನನ್ನಂಥ ಸುಂದರಿಗೆ ಈ ಭಗವಂತ ಮಾತ್ರ ಇನ್ನೂ ಒಲಿದಿಲ್ವಲ್ಲ ಅಂತ ಸ್ವಾನುಕಂಪದ ಒಂದು ಅಭಿಪ್ರಾಯವನ್ನು ಸಹ ಆಂಡಾಳಿಲ್ಲಿ ನಮಗೆ ಹಾಡಿ ತೋರಿಸಿದಾಳೆ. ನಾಯಕ ನಾಯಕಿಯರ ಸಂಭಾಷಣೆಯಲ್ಲಿ ಪ್ರಕೃತಿ, ಅದರಲ್ಲಿರುವಂತಹ ಚರಾಚರ ವಸ್ತುಗಳ ವಿವರಣೆ, ಅದರಿಂದ ಸಹಾಯ ಪಡೆಯೋದು ಅನ್ನೋದು ಅವಿಭಾಜ್ಯ ಅಂಗ. ಇಂತಹ ಸುಂದರವಾದಂತಹ ಪ್ರಾಕೃತಿಕ ವಸ್ತುಗಳು, ಹೂವು, ಹಣ್ಣು, ಗಿಡ, ಮರ, ಪಕ್ಷಿ, ಮಳೆ, ಸಮುದ್ರ, ಈ ಎಲ್ಲದರ ಸಂಭಾಷಣೆಯನ್ನು ಆಂಡಾಳ್ 10ನೇ ದಶಕದಲ್ಲಿ ನಮಗೆ ಮಾಡಿ ತೋರಿಸಿದಾಳೆ. ಮಾಮಾಯನ್, ಮಾಧವನ್, ವೈಹುಂಡನ್, ಮಾಯನ್, ಮಧುರೈ ಮೈಂದನ್, ಯಮುನೈ ತುರೈವನ್, ದಾಮೋದರನ್ ಅಂತ ಒಂದೇ ಸಮನೆ ಹೇಳ್ತಿದ್ರು. ಕಣ್ಣಂಚಿಂದ, ಓರೆ ಕಣ್ಣಿಂದನೂ ನನ್ನನ್ನು ನೋಡದೆ ಓಡ್ಬಿಟ್ನಲ್ಲ ಕೃಷ್ಣ, ಅದಕ್ಕೆ ಇಂತಹ ಚರಾಚರ ವಸ್ತುಗಳ ಹೆಸರಿನ ಜೊತೆ ಮಾತಾಡ್ತಿದ್ದೀನಿ ಅಂತ ಇಲ್ಲಿ ಸ್ವಲ್ಪ ಅಸೂಯೆ, ಭಗವಂತನಿಗೆ ಅಸೂಯೆ ಬರೋ ರೀತಿ ಹೇಳ್ತಾ ಇದ್ದಾಳೆ.
ಮಳೆಗಾಲ ಮುಗೀತು. ಸುಂದರವಾಗಿ ಅರಳಿರುವಂತಹ ಹೂಗಳಲ್ಲಿ ಭಗವಂತನ ಸೌಂದರ್ಯನೇ ಅವಳಿಗೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಹಿಂದಿನ ದಶಕದಲ್ಲಿ ವಿರಹ ವೇದನೆಯಿಂದ ಬೆಂದಿದ್ರೂ ಸಹ ತಾನಿನ್ನೂ ಯಾಕೆ ಆಶಾವಾದಿಯಾಗಿದ್ದೀನಿ ಅಂತ ಆಂಡಾಳ್ ನಮಗೆ 2 ಕಾರಣಗಳನ್ನು ತಿಳಿಸ್ತಾಳೆ. ಒಂದು, ಭಗವಂತನೇ ಹೇಳಿದ್ದಾನೆ, ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕದಾಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಂ ಏತನ್ ಅಗರ್ಹಿತಂ ಅಂತ. ಇನ್ನೊಂದು ಕಾರಣ ಏನು ಅಂದರೆ, ನಾನು ಕೈಂಕರ್ಯ ಪರರಾದ ಪೆರಿಯಾಳ್ವಾರರ ಮಗಳು ಅಂತ. ಈ ಸಂಬಂಧದಿಂದನಾದರೂ ಅವನಿಗೆ ಆಯ್ತಪ್ಪ, ಪೆರಿಯಾಳ್ವಾರ್ ಮಗಳಾದ್ಮೇಲೆ ನನಗೆ ಬೇರೆ ದಾರಿನೇ ಇಲ್ಲ ಅಂತ ತನ್ನ ಸ್ವಾತಂತ್ರ್ಯವನ್ನು ಬಿಟ್ಟು ನನಗೆ ಅನುಗ್ರಹಿಸಲೇಬೇಕು. ಜೀವಾತ್ಮ ಮುಕ್ತನಾಗಬೇಕಾದ್ರೆ ಆಚಾರ್ಯ ಸಂಬಂಧ ಇರಲೇಬೇಕು ಅನ್ನೋದನ್ನು ಮತ್ತೆ ಮತ್ತೆ ಗೋದೆ ಈ ದಶಕದಲ್ಲಿ ನಮಗೆ ತಿಳಿಸ್ತಾಳೆ. ಸರಿ, ತನ್ನ ತಂದೆ ಹೆಸರು ಹೇಳಿ ಅವನಿಗೆ ಶರಣಾಗತಿ ಮಾಡಿದ್ಮೇಲೆ ಇನ್ನೇನಿದೆ ಗೋದೆಗೆ? ಸುಮ್ಮನೆ ಮನಸ್ಸಲ್ಲೇ ವೇದನೆ ಪಟ್ಕೊಂಡು ಹಾಗೆ ಉಳ್ಕೊಂಬಿಟ್ಟಿದ್ದಾಳೆ. ಕಾಲಾನುಕ್ರಮದಲ್ಲಿ ಹೀಗೆ ಈ ಮನೋವೇದನೆ ಅನ್ನೋದು ಮನುಷ್ಯನನ್ನು ಕುಗ್ಗಿಸತ್ತೆ. ಹಾಗೆ ತುಂಬ ಸಪ್ಪಗಾಗ್ಬಿಟ್ಟಿದ್ದಾಳೆ. ಈಗ ಒಂದು 3 ದಶಕ ಆಯಿತು ಈ ಸಖಿಯರೆಲ್ಲ ಅವಳ ಜೊತೆ ಮಾತಾಡಿ. ಅವ್ರಿಗೂ ಪಾಪ ಅಯ್ಯೋ ಅಂತ ಅನ್ನಿಸ್ತು. ಬಂದು ನೋಡ್ತಾರೆ, ಯಾಕೆ ಆಂಡಾಳ್ ಇಷ್ಟು ಸಪ್ಪಗಾಗೋಗ್ಬಿಟ್ಟಿದೆಯಾ ಅಂತ. ಈಗ ಸಿಕ್ಕಿದ್ದೇ ಅವಕಾಶ, ಮತ್ತೆ ಎಲ್ಲ ವಿವರಣೆ ಹೇಳಕ್ಕೆ ಶುರು ಮಾಡಿದ್ಲು. ಅವರೇನು ಮಾಡಿದ್ರು ಸುಮ್ಮನೆ ಇರಲಿಲ್ಲ. ಇವಳ ಮೇಲೆ ಅವ್ರಿಗೂ ಪಾಪ ಅನುಕಂಪ ಜಾಸ್ತಿ ಆಗೋಯ್ತು. ಅವ್ರಿಗೂ ಆಸೆ ಹುಟ್ಟುಬಿಡ್ತು, ಹೀಗೆಲ್ಲ ಮಾಡಿದಾನ ಕೃಷ್ಣ ಅಂತ. ಅವರೆಲ್ಲ ತಮ್ಮ ಮನೆಗಳಿಗೆ ಹೋಗಿ ಅವ್ರ ಅಮ್ಮಂದ್ರಿಗೆ ಹೇಳಿದ್ರು. ಆ ಹೆಂಗಸರೆಲ್ಲ, ಹೌದಾ ಗೋದೆ ಹಿಂಗಾಗ್ಬಿಟ್ಟಿದ್ದಾಳ, ತಡಿ ನಾನು ಬಂದು ನೋಡ್ತೀನಿ ಅಂತ ಬಂದು, ಏನೇ ಗೋದೆ ಹೀಗಾಗೋಗ್ಬಿಟ್ಟಿದ್ಯಾ ಅಂತ ಅಂದರೆ ಆಂಡಾಳ್ ತಿರ್ಗ ಅವ್ರಿಗೂ ಎಲ್ಲ ಹೇಳ್ತಾಳೆ. ಭಗವಂತ ಸೀತೆಯಿಂದ ದೂರ ಇದ್ದಾಗ ಎಷ್ಟು ವೇದನೆ ಪಟ್ಟ ಗೊತ್ತಾ? ಆದರೂ ಬಿಡಲಿಲ್ಲ ತಾನೇ, ಕರ್ಕೊಂಡು ಬಂದ ತಾನೆ. ಹಾಗೆ ನನಗೂ ಅಷ್ಟೇ, ಭಗವಂತ ಬಂದೇ ಬರ್ತಾನೆ, ನೋಡ್ತಾ ಇರಿ ಅಂತ ಅವ್ರಿಗೆಲ್ಲ ಹೇಳ್ತಾಳೆ. ಭರತ ಚಕ್ರವರ್ತಿ ಹೇಳೋ ಹಾಗೆ, ಮೇಘಶ್ಯಾಮಂ ಮಹಾಬಾಹುಂ ಸ್ಥಿರಸ್ತಂ ದೃಢವ್ರತಂ ಕದಾ ದ್ರಕ್ಷ್ಯಾಮಹೇ ರಾಮಂ ಜಗತಃ ಶೋಕನಾಶನಂ ಅನ್ನೋ ರೀತಿ ಇವಳು ಹೇಳ್ತಾನೇ ಇದ್ದಾಳೆ. ಇನ್ನು ಅದನ್ನೇ ಇಲ್ಲಿ ಪಚ್ಚೈ ಪಶುಂ ತೇವರ್ ಅಂತ ಇವಳು ನಮಗೆ ತೋರಿಸ್ಕೊಡ್ತಾಳೆ. ನಾನ್ ಮರಯಿನ್ ಸ್ವರ್ಪೊರುಳೈ ನಿನ್ರಾರ್, 4 ವೇದಗಳ ಸಾರವೇ ಆಗಿರುವಂತಹ ಭಗವಂತ. ಎನ್ ಮೆಯ್ಯರ್ ಪೊರುಳುಂ ಕೊಂಡಾರೆ, ನನ್ನ ಆತ್ಮ ಶರೀರ ಎಲ್ಲ ಅವನದ್ದೇ ಆಗಿದೆ, ಅದನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಕೈ ಪೊರುಳ್ಗಳ ಮುನ್ನಮೇ ಕೈಕೊಂಡಾರ್ ಅಂದರೆ, ಯಾವ ರೀತಿ ಸುಮಿತ್ರೆ ಲಕ್ಷ್ಮಣನಿಗೆ ಹಾಲುಣಿಸುವಾಗ ಜೊತೆಗೆ ರಾಮಭಕ್ತಿಯನ್ನೂ ಸಹ ಬೋಧಿಸಿದಳೋ, ಅದೇ ರೀತಿ ಪೆರಿಯಾಳ್ವಾರರು ಗೋದೆಗೆ ಹುಟ್ಟಿದಾಗ್ಲಿಂದಾನೇ ಭಗವದ್ಭಕ್ತಿಯನ್ನು ಧಾರೆ ಎರೆದಿದ್ದಾರೆ. ಕಾವಿರಿ ನೀರ್ ಸೇಯ್ ಪುರುಳ ಓಡುವುದುಂ ತಿರುವರಂಗಟ್ ಚೆಲ್ವನಾರ್ ಅನ್ನೋದನ್ನು ಇಲ್ಲಿ ನಮಗೆ ತುಂಬ ಚೆನ್ನಾಗಿ ವ್ಯಾಖ್ಯಾನಕಾರರು ಪೂರ್ವಾಚಾರ್ಯರು ಹೇಳ್ತಾರೆ. ನದಿ ನೀರು ಕಾವೇರಿ ಬೆಳೆಗಳ ಮಧ್ಯೆ ಹೋಗ್ತಾ ಹರಿತಾ ಇರ್ತಾಳೆ, ಎಲ್ಲವೂ ಫಲ ಕೊಡತ್ತೆ. ಹಾಗೆ ಭಗವಂತ ಅವನ ಕಾರುಣ್ಯ ಎಷ್ಟು ಅಂದರೆ, ನಮ್ಮ ಪ್ರಯತ್ನದಿಂದ ನಾವೇನೇ ಮಾಡಿದ್ರೂ ಅವನು ಒಲಿಯೋದಿಲ್ಲ. ಆದರೆ ಅವನ ಕರುಣಾ ಕಟಾಕ್ಷ ಹರಿದಾಗ ಎಲ್ಲರ ಮೇಲೂ ಒಂದೇ ಸಮನೆ ಹರಿಯತ್ತೆ. ಇವರು ಇಂಥವ್ರು, ಇವ್ರು ಅಂಥವ್ರು ಅಂತ ಯಾವುದೇ ಭೇದ ಭಾವ ಮಾಡೋದಿಲ್ಲ ಭಗವಂತ ಅಂತ ಇಲ್ಲಿ ಹೇಳ್ತಾಳೆ. ತಮ್ಮುಡೆಯ ನನ್ಮೈಗಳೇ ಎಣ್ಣುವಾರೇ ಅಂತಾಳೆ. ರಾಮಾವತಾರದಲ್ಲಿ ಭಗವಂತ ಸೀತೆಯನ್ನು ರಕ್ಷಿಸೋ ತನಕ ಅನ್ನಾಹಾರಗಳನ್ನು ದೂರ ಮಾಡಿಬಿಟ್ಟ, ಲಂಕೆಗೆ ಸೇತುವೆ ಕಟ್ದ. ಒಂದು ಮಹಿಳೆಗೆ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ, ನೀನು ಇದನ್ನೆಲ್ಲ ಮರ್ತುಬಿಟ್ಟು ಒಂದು ಪುಟಾಣಿ ಹುಡುಗಿ ನಾನು, ಆದರೂ ನನಗೆ ಈ ರೀತಿ ನೀನು ಅನುಗ್ರಹ ಮಾಡದೆ ಇನ್ನೂ ಇದೆಯಲ್ಲ ಅಂತ ದೂರ್ತಾ ಇದ್ದಾಳೆ. ಆದರೂ ಪೆರಿಯಾಳ್ವಾರರು ಭಗವದ್ಗೀತೆಯಲ್ಲಿ ಹೇಳಿರೋ ಧರ್ಮವನ್ನು ತಾನು ಮಾತ್ರ ಆಚರಣೆ ಮಾಡದೆ ಇರೋದಿಲ್ಲ, ಪರಮ ವಿಶ್ವಾಸ ಹೊಂದಿದ್ದೀನಿ ಅಂತ ಹೇಳ್ತಾಳೆ. ಈಗ ಇದನ್ನೆಲ್ಲ ಕೇಳಿಸ್ಕೊಂಡು ಅವರೆಲ್ಲ ಅವ್ರವ್ರ ಮನೆಗೆ ಹೊಟ್ಟೋಗ್ಬಿಟ್ರು. ಸಖಿಯರೆಲ್ಲ, ಗೋಪಿಕೆಯರೆಲ್ಲ ಮಾತ್ರ ಇಲ್ಲೇ ಇದ್ದಾರೆ. ಇವ್ರಿಗೂ ಹೇಳಾದ್ಮೇಲೆ ಇನ್ನೇನು ಉಳಿದಿದೆ ಗೋದೆದಕ್ಕೆ? ಒಂದೇ ಕಡೆ ಕೂತು ಕೂತು ಇಷ್ಟೆಲ್ಲ ಹೇಳಿದ್ರು ಆ ಕೃಷ್ಣನಿಗೆ ಬುದ್ಧಿ ಬಂದಿಲ್ಲ. ಏನು ಮಾಡೋದು?
ನಾನೇ ಅವನಿರೋ ಅಂಥ ಎಲ್ಲ ದಿವ್ಯ ದೇಶಗಳಿಗೆ ಯಾತ್ರೆ ಹೊಟ್ಟೋದ್ರೆ ಹೆಂಗಿರತ್ತೆ ಅಂತ ಯೋಚನೆ ಮಾಡಿದ್ಲು. ಹೇಳಕ್ಕೆ ಹೋಗ್ತಾಳೆ, ಶಕ್ತಿ ಇಲ್ಲ. ಸರಿ, ಗೋಪಿಕೆಯರಿಗೆಲ್ಲ ಹೇಳ್ತಾಳೆ, ಬನ್ರೆ ನಾವೆಲ್ಲ ಮಥುರಾ, ಗೋಕುಲ, ಬೃಂದಾವನ, ದ್ವಾರಕೆಗೆಲ್ಲ ಹೋಗೋಣ ಅಂತ. ಅದು ಹೈರಾರ್ಕಿನಲ್ಲೇ ಹೇಳ್ತಾ ಬರ್ತಾಳೆ. ಮೊದಲು ಮಥುರೆ, ಅವನ ಜನ್ಮಸ್ಥಾನ, ಆಮೇಲೆ ನಂದಗೋಕುಲ, ಅವನ ಬಾಲ್ಯ ಕಳೆದಂತಹ ಒಂದು ಊರು, ನಂದಗೋಪನ ಅರಮನೆ, ಯಮುನಾ ನದಿ ತೀರ, ವೃಂದಾವನ, ಯಮುನಾ ನದಿ ಕಾಳಿಂಗ ನರ್ತನ ಆದಂತಹ ಜಾಗ, ಗೋವರ್ಧನ, ಆಮೇಲೆ ದ್ವಾರಕೆ. ಹೀಗೆ ವೈಕುಂಠಕ್ಕೆ ಭಗವಂತ ನಿರ್ಗಮಿಸೋದನ್ನು ಕಡೆಯ ಪಾಶುರದಲ್ಲಿ ಈ 12ನೇ ದಶಕದಲ್ಲಿ ದರ್ಶನ ಮಾಡಿಸ್ತಾಳೆ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳಕಂದರುಗಳ ಮಂದೆ ಮಂದೆಯಲಿ, ಈ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ ಅಂತ ದಾಸರು ಸಹ ಈ ರೀತಿ ಎಲ್ಲರನ್ನೂ ಕೇಳ್ತಾರೆ ಬೀದಿಯಲ್ಲಿ ಹೋಗುವಾಗ. ಈಗ ಆ ಗೋಪಿಕೆಯರೆಲ್ಲ ಅವ್ರವ್ರ ಮನೆಗೆ ಹೋಗಿ, ಅಮ್ಮ ಅಮ್ಮ ಬಾಮ್ಮ, ಇವಳು ಗೋದೆ ಈ ಮಥುರಾ ವೃಂದಾವನಕ್ಕೆಲ್ಲ ಹೋಗೋಣ ಅಂತ ಹೇಳ್ತಾಳೆ, ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ನಾವೆಲ್ಲ ಚಿಕ್ಕವರು, ಇಲ್ಲೇ ಇರೋವಂತಹ ಒಂದು ಏರಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ದಂಗಲ್ಲ, ಅದೆಲ್ಲ ಸ್ವಲ್ಪ ದೂರ ಇದೆ, ಬಾಮ್ಮ ಬಾಮ್ಮ ನಾವು ಎಲ್ಲ ಹೋಗೋಣ ಅಂತ. ಅವ್ರ ಅಮ್ಮಂದ್ರಿಗೆಲ್ಲ ಕೋಪ ಬರ್ತಾರೆ, ಬುದ್ಧಿ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಗೋದೆ ಹೀಗೆಲ್ಲ ಮಾಡಬಾರ್ದು, ನೀನು ಮಥುರಾ ವೃಂದಾವನ ಏನು ಇಲ್ಲಿದೆಯಾ, ಅಷ್ಟು ದೂರ ಹೋಗಬೇಕು, ನಮ್ಮ ಕೈಯಲ್ಲೂ ಆಗೋದಿಲ್ಲ ಅಮ್ಮ, ಗಂಡಸರೆಲ್ಲ ಬರಬೇಕು ಅಂದರೆ ಅವ್ರಿಗೆ ಉದ್ಯೋಗ ಇಲ್ವಾ, ನೀ ಹೀಗೆಲ್ಲ ಹಠ ಹಿಡಿಬಾರ್ದು, ಯಾರು ನಿನ್ನ ಪ್ರೀತಿನ ಅರ್ಥ, ಅವನಿಗೆ ನಿನ್ನ ಪ್ರೀತಿ ಅರ್ಥ ಆಗ್ತಾನೇ ಇಲ್ಲ, ಇಷ್ಟೆಲ್ಲ ಹೇಳಿದ್ರು ನಿನ್ನ ಪ್ರೀತಿನ ಯಾರು ಅರ್ಥ ಮಾಡ್ಕೋತಾರೋ ಅವನನ್ನು ಸುಮ್ಮನೆ ಮದುವೆ ಆಗು ಅಂತ ಬುದ್ಧವಾದ ಹೇಳ್ತಾರೆ. ಆಗ ಗೋದೆ ಇದ್ಬತ್ ಶಕ್ತಿನೆಲ್ಲ ಒಟ್ಟು ಮಾಡ್ಕೊಂಡು ಹೇಳ್ತಾಳೆ, ನೋಡಿ ಕೃಷ್ಣ ಒಲ್ದಿಲ್ಲ ಅಂತ ನನಗೂ ಗೊತ್ತು, ಆದರೆ ಅವನ ಸಂಪರ್ಕಕ್ಕೆ ಬಂದಿರೋ ವಸ್ತುಗಳು ನನಗೆ ಸೋಕಿದ್ರೂ ಸಾಕು, ನನ್ನ ಈ ಸುಸ್ತು ಸಂಕಟ ಎಲ್ಲ ದೂರ ಆಗಿ ಹೋಗ್ಬಿಡತ್ತೆ, ದಿಕ್ದಕ್ಷಿಣಾಪಿ ಪರಿಪಕ್ತ್ರಿಮ ಅಂತ. ಈ ರೀತಿ ಹೇಳಿದಂತಹ ಗೋದೆ ಚತುರೋಪಾಯಗಳಲ್ಲಿ ಒಂದಾದಂತಹ ಭೇದ ಅನ್ನುವ ಒಂದು ತಂತ್ರವನ್ನು ಸಹ ಇವಾಗ ಉಪಯೋಗಿಸ್ತಾಳೆ. ಹೇಳ್ತಾಳೆ ಈ ದಶಕದಲ್ಲಿ, ಕೃಷ್ಣ ನೀನು ರಾಮನ್ ಥರ ಅಲ್ಲ ಬಿಡು, ನಿನ್ನನ್ನು ಯಶೋದೆ ತುಂಬ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ದಾಳೆ, ಎಷ್ಟೇ ಆದರೂ ಅವಳು ನಿನಗೆ ನಿಜವಾದ ತಾಯಿ ಅಲ್ಲ ತಾನೇ, ಅಷ್ಟೇ ಅಲ್ಲದೆ ಅವಳಿಗೆ ಬೇರೆ ನೀನು ಇಡೀ ಭೂಮಂಡಲನೇ ತೋರಿಸ್ಬಿಟ್ಟಿಯಲ್ಲ, ಅದು ಅವಳು ಮರ್ತಿದ್ರೂ ಸಹ ಅಯ್ಯೋ ನನ್ನ ಮಗ ಇಂಥವನು ಅನ್ನೋ ತುಂಬ ಹೆಮ್ಮೆ, ಜೊತೆಗೆ ಸ್ವಲ್ಪ ಜಂಬಾನೂ ಅವಳಿಗಿದೆ, ಹಾಗಾಗಿನೇ ನೀನೇನು ತಪ್ಪು ಮಾಡಿದ್ರು ಯಾರಿಗೆ ಒಲಿದಿಲ್ಲ ಅಂತ ಹೇಳಿದ್ರು ಅವಳೇನೂ ಕೇಳಲ್ಲ, ನೀನನ್ನು ಹೆಂಗಂದರೆ ಹಂಗೆ ಬಿಟ್ಬಿಟ್ಟಿದ್ದಾಳೆ, ತುಂಬ ಚೇಷ್ಟೆ ಮಾಡಿದ್ರು ನಿನ್ನನ್ನು ಅವಳಿಗೆ ಕೇಳೇ ಇಲ್ಲ, ಯಾರು ಬಂದು ನಿನ್ನ ಮೇಲೆ ದೂರು ಕೊಟ್ಟರು ನಿನ್ನ ನೋಡಿದ ತಕ್ಷಣ ಅವಳ ಕೋಪ ಎಲ್ಲ ಮಂಗಮಯ ಆಗಿ ಹೋಗ್ಬಿಡತ್ತೆ. ಅವನು ನನ್ನನ್ನು ಹೀಗೆ ಸತಾಯಿಸ್ತಾ ಇರೋದು ದೊಡ್ಡ ಅಪರಾಧ, ಕುಟ್ರಂ. ಇಂತಹ ತಪ್ಪನ್ನು ಯಾರಾದರೂ ಪದೇ ಪದೇ ಮಾಡ್ತಾ ಇದ್ದರೆ ಅವ್ರ ಮೇಲೆ ಕೋಪ ಬರುತ್ತೆ ತಾನೇ, ಒಂಥರ ನಿಷ್ಠುರ ಆಗ್ಬಿಡ್ತೀವಿ ತಾನೇ, ಪ್ರಾತಿಕೂಲ್ಯ ಬುದ್ಧಿ ಅಂತ ಹೇಳ್ತೀವಲ್ಲ, ಅದೆಲ್ಲ ನನಗೂ ಇದೆ. ಆದರೂ ಅವನ ಮುಖ ಜ್ಞಾಪಿಸ್ಕೊಂಡಿದ್ದ ತಕ್ಷಣ ಅದೆಲ್ಲ ದೂರ ಓಡಿ ಹೋಗುತ್ತೆ. ಶ್ರೀವೈಕುಂಠದಲ್ಲಿ ಹೇಗೆ ಭಗವಂತನ ದರ್ಶನ ಆದ ಕೂಡಲೇ ಮುಕ್ತಾತ್ಮರಿಗೆ ತಮ್ಮ ಹಿಂದಿನ ಜನ್ಮವೃತ್ತ ಅಂತ ಎಲ್ಲ ಮರ್ತು ಹೋಗುತ್ತೋ, ಹಾಗೆ ತುಂಡ್ಬಕ್ಕಡಲುಳ್ ತುವಳಾರೆ ಅಂತ 13ನೇ ದಶಕದಲ್ಲಿ ಆಂಡಾಳ್ ನಮಗೆ ಹಾಡಿ ತೋರಿಸ್ತಾ ಇದ್ದಾಳೆ. ಈ ಎಲ್ಲ ದಶಕಗಳಲ್ಲಿ ಆಂಡಾಳ್ ನಾಯಕ ನಾಯಕಿ ಭಾವದ ಮೂಲಕ ಜೀವಾತ್ಮ ಹೇಗೆ ಪರಮಾತ್ಮನನ್ನು ಸೇರೋದು ಅಂತ ಹಂತ ಹಂತವಾಗಿ ಹಾಡಿದ್ಲು. ಈ ಸಂಶ್ಲೇಷ ನಡೆಯೋ ತನಕ ಜೀವಾತ್ಮನಿಗೆ ಏನೆಲ್ಲ ವೇದನೆ ಆಗತ್ತೆ ಅನ್ನೋದನ್ನು ಹೇಳಿದ್ಲು. ಕಡೆಗೆ 14ನೇ ದಶಕದಲ್ಲಿ ಒಳ್ಳೆ ಖುಷಿಯಿಂದ ಹೇಳ್ತಾಳೆ, ಭಗವಂತ
ನನ್ನ ಜೊತೆ ಇಷ್ಟೊತ್ತು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದೀಯಾ ನೀನು ಅಂತ ನನಗೂ ಗೊತ್ತು. ಈಗ ಕಾಣಿಸ್ಕೊಂಡು ನನಗಷ್ಟೇ ಅಲ್ಲ ಗೋಪಿಕೆಯರಿಗೂ ದರ್ಶನ ಕೊಟ್ಟು ನಮ್ಮೆಲ್ಲರ ವೇದನೆ ನೀಗಿಸ್ಬಿಟ್ಟೆ ಅಂತ. ಇಟ್ಟೀರಿ ಇಟ್ಟು ವಿಳೆಯಾಡು ಅಂತ ಹೇಳ್ತಾಳೆ. ಪರಮಪದದಿಂದ ಇಳಿದು ಬಂದಂತಹ ಭಗವಂತ ಗೋಕುಲದಲ್ಲಿ ತನ್ನಿಷ್ಟ ಬಂದ ಹಾಗೆ ಆಟ ಆಡಿಕೊಂಡು ಚೇಷ್ಟೆ ಮಾಡಿಕೊಂಡು ನದಿಗೆ ಹಾರಿಕೊಂಡು ಇದು ಏನು ಚೋರನಾಗಿ, ಆಮೇಲೆ ದಾರ ಬಿಚ್ಚಿಟ್ಟಂತಹ ಗೂಳಿಯ ರೀತಿಯಲ್ಲಿ ಅವನು ಅಡ್ಡಾಡ್ತಾ ಇದ್ದ ಅಂತ ಇದರಲ್ಲಿ ಹೇಳ್ತಾನೆ. ಮುಕ್ತಾತ್ಮನೂ ಅಷ್ಟೇ ಪರಂಪದಕ್ಕೆ ಹೋದಾಗ ಆನಂದದಿಂದ ಭಗವಂತನಿಗೆ ಸಾಮಗಾನವನ್ನು ಹಾಡಿ ಸಂತೋಷ ವ್ಯಕ್ತಪಡಿಸ್ತಾನಂತೆ. ಇದು ಭಗವಂತನ ಲೀಲೆಯಾಗಿದೆ. ಇಂತಹ ಚೇಷ್ಟೆ ಪರಮಪದದಲ್ಲಿ ಕಾಣಸಿಗತ್ತಾ? ಇದು ಈ ಪದಿಕದಲ್ಲಿ ಇರುವಂತಹ ಒಂದು ಸಂಭಾಷಣಾ ರೂಪದಲ್ಲಿ ಆಂಡಾಳ್ ನಮಗೆ ತೋರಿಸಿದಾಳೆ. ಕೃಷ್ಣನನ್ನು ನೋಡಿದಂತಹ ಖುಷಿನಲ್ಲಿ ಗೋದೆ ಅವನನ್ನು ವರ್ಣನೆ ಮಾಡ್ತಾಳೆ. ಮತ್ತೆ ಕೇಳ್ತಾಳೆ, ನೀವೆಲ್ಲಾದರೂ ಅವನನ್ನು ನೋಡಿದ್ರ ಅಂತ ಗೋಕುಲದ ವಾಸಿಗಳಿಗೆಲ್ಲ ಕೇಳ್ತಾಳೆ. ವರಸೆಯಾಗಿ ಕೃಷ್ಣನನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಬೋಧನೆ ಮಾಡ್ತಾಳೆ. ಕಾರೇರು ಅಂದರೆ ಕರಿ ಎತ್ತಿನ ಹಾಗೆ ಇರೋ ಕೃಷ್ಣ, ಕುಟ್ಟೇರು ಚಿಕ್ಕ ಎತ್ತಿನ ಹಾಗೆ ಇರುವಂತಹ ಕೃಷ್ಣ, ಯಾನೈ ಕಂಡ್ರೆ ಚಿಕ್ಕ ಆನೆ ರೀತಿಯಲ್ಲಿ ಎಲ್ಲರನ್ನೂ ತಿವ್ಕೊಂಡು ಹೋಗ್ತಾ ಇರೋ ಕೃಷ್ಣ ಅಂತ. ಹೀಗೆ ಅವನನ್ನು ನೋಡಿದಷ್ಟು ಅವನ ರೂಪ ಬೇರೆ ಬೇರೆ ರೀತಿಯಾಗಿ ಆಂಡಾಳ್ಗೆ ತೋರತ್ತೆ. ತನ್ನ ಕೈ ಶಾರ್ಗಂ ಅದುವೇ ಪೋಲ್ ಪುರುವ ವಟ್ಟಂ ಅಳಹಿಯ ಅಂದರೆ ಅವನು ಒಂದು ಕೈಯಲ್ಲಿ ಬಾಣವನ್ನು ಹಿಡ್ಕೊಂಡು ವೈರಿಗಳಿಗೆ ಹೆದರಿಸಿದ್ರೆ 2 ಬಾಣಗಳ ರೀತಿ ಇರುವಂತಹ ಅವನ ಕಣ್ಣಿನ ಮೇಲಿರುವಂತಹ ಹುಬ್ಬುಗಳು ಅವನನ್ನು ಪ್ರೀತಿಸುವವರನ್ನೆಲ್ಲ ವಶ ಮಾಡ್ಕೊಂಡ್ಬಿಡತ್ತೆ. ಅದಕ್ಕೆ ಅವನು ಧರ್ಮಂ ಅರಿಯ ಕುರುಂಬ ಅಂತ ಕರೀತಾಳೆ ಆಂಡಾಳ್. ಮುಂದಿನ 5 ಶ್ಲೋಕಗಳಲ್ಲಿ ಭಗವಂತ ತನಗೆ ಸಿಕ್ಕಿದಂತಹ ರೀತಿಯನ್ನೆಲ್ಲ ವಿವರಣೆ ಮಾಡಿ ಆಂಡಾಳ್ ತನ್ನ ಕನಸಲ್ಲಿ ಕಂಡ ಹಾಗೇನೆ ಅವನ ಜೊತೆ ಆನೆ ಮೇಲೆ ಭಗವಂತನ ವಾಸಸ್ಥಾನವನ್ನು ಸೇರಿಕೊಡ್ತಾಳೆ. ಅಲ್ಲಿ ಅವಳನ್ನು ಎಲ್ಲರೂ ಹೇಗೆ ಮದುಮಗಳನ್ನು ಮನೆ ತುಂಬಿಸ್ಕೋತಾರೆ ಅಂದರೆ ದಾಸರಿ ಹೇಳೋ ರೀತಿ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾವೇನೋ ಆಂಡಾಳ್ ವಧುನ ನಿನ್ನೆ ದಿನ ಮದುವೆ ಮಾಡಿ ಕೃಷ್ಣನ ಜೊತೆ ಕಳಿಸ್ಕೊಟ್ಬಿಟ್ವಿ. ಆದರೆ ಅವಳು ಹೇಳಿರುವಂತಹ ಈ ನಾಚಿಯಾರ್ ತಿರುಮೌಳಿಗಳನ್ನು ನಮ್ಮ ಮನಸ್ಸಲ್ಲಿ ಸದಾ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು. ಆವಾಗಲೇ ನಾವು ಸಹ ಅವಳ ದಾರಿಯಲ್ಲಿ ಅವಳನ್ನು ಆಶ್ರಯಿಸಿ ಭಗವಂತನನ್ನು ಸೇರೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ವಿಶೇಷವಾಗಿ ನಾವು ಮಹಿಳೆಯರು ನಮ್ಮ ದಿನನಿತ್ಯದ ಒಂದು ಸಂಸಾರದ ಜಂಜಾಟದಲ್ಲಿ ಯಾವಾಗಲೂ ಸ್ತುತಿ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ನಮ್ಮ ಧರ್ಮನೂ ಅಲ್ಲ. ನಮ್ಮ ಧರ್ಮ ಬಂದು ಮೊದಲು ನಮ್ಮ ಸುತ್ತಮುತ್ತಲು ಇರೋರಿಗೆ ನಾವೆಲ್ಲ ಕೈಂಕರ್ಯವನ್ನು ಮಾಡಿ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಈ ಥರ ಒಂದು ಸತ್ಸಂಗದಲ್ಲಿ ಈ ರೀತಿಯ ಒಂದು ವಿಷಯದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ. ಆದರೆ ಅದಕ್ಕೂ ಅವಕಾಶ ಬೇಕಲ್ಲ. ಆ ರೀತಿಯ ಅವಕಾಶವನ್ನು ಭಗವದ್ ರಾಮಾನುಜರ ಅನುಯಾಯಿಗಳಾಗಿ ಅವರ ಒಂದು ಧರ್ಮವನ್ನೇ ಅನುಷ್ಠಾನ ಮಾಡ್ತಾ ಆಂಡಾಳ್ ಹೇಳಿರುವ ಸೂಕ್ತಿಯನ್ನೇ ಸದಾ ನಡೆಸ್ತಾ ಬರ್ತಾ ಇರುವಂತಹ ಪರಮಪೂಜ್ಯ ನಮ್ಮ GR ಸ್ವಾಮಿಗಳು ನಮಗೆ ಆಂಡಾಳ್ ಗೋಷ್ಠಿಯವರಿಗೆ ಇಷ್ಟೂ ದಿನ ಅನುಭವಿಸೋದಕ್ಕೆ, ಅದನ್ನೆಲ್ಲ ನಿಮ್ಮ ಜೊತೆ ಹೇಳಿ ಹಂಚಿಕೊಳ್ಳೋದಕ್ಕೆ, ನಮಗೆ ತಿಳಿದದ್ದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ವಾಚಾ ಕೈಂಕರ್ಯಕ್ಕೆ ಅವರು ಮಾಡಿಕೊಟ್ಟಿರುವಂತಹ ಅವಕಾಶಕ್ಕೆ ನಾವು ಏನು ಹೇಳಿ ಅದಕ್ಕೆ ಧನ್ಯವಾದ ತಿಳಿಸ್ಬೇಕು ಅನ್ನೋದು ನನಗಂತೂ ತಿಳಿತಾ ಇಲ್ಲ. ಹಾಗಾಗಿ ಅವರಿಗೆ ಮತ್ತೆ ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತಾ ಆಂಡಾಳನ್ನ ಸದಾ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಸ್ಥಾಪನೆ ಮಾಡಿಕೊಂಡು ಅವಳು ಹೇಳಿರೋ ಈ ಸೂಕ್ತಿಗಳನ್ನೆಲ್ಲ ನಮ್ಮ ದಿನನಿತ್ಯದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಅವಳಿಗೆ ಮಂಗಳವನ್ನು ಹಾಡೋಣ. கமலமுடன் வில்லி புத்தூர்
விளங்க வந்தாழ்வாழியே கார்னார் நற்றுள்ளாய் காணத்தவ தரித்தாழ்வாழியே விமலமாம் திருவாடி பூரத்தாழ்வாழியே விஷ்ணு சித்தன் வளர்த்தெடுத்த இளங்கிளையாழ்வாழியே அமல திருப்பாவை ஐயாரளித்தருள்வாழ்வாழியே ஆக 105 மூன்றுரைத்தாழ்வாழியே அமுதனாமரங்கனுக்கே மாலையிட்டாழ்வாழியே ஆண்டாளின் இடைகள் அனவரத்தம் வாழியே கோதை பிறந்த ஊர் கோவிந்தன் வாழுமோர் சோதி மணிமாடம் தோன்றுமோர் நீதியால் நல்ல பக்தர் வாழுமோர் நான் மறைகளை ஓதுமோர் வில்லிபுத்தூர் ஆடிக்கோனூர் ஆண்டாள் திருவடிகளே சரணம் பகவத் ராமானுஜர் திருவடிகளே சரணம் பற்பமென திகழ் பைங்கழலும் தன் பல்லவமே விரலும் பற்பமென திகழ் பைங்கழலும் தன் பல்லவமே விரலும் பாவனமாகிய பைந்துவராடை பதிந்த மருங்கழகோ பாவனமாகிய பைந்துவராடை பதிந்த மருங்கழகும் முப்புரி நூலோடு முன் கையில் ஏந்திய முக்கோல் தன்னழகும் எப்பொழுதும் யதிராசன் வடிவழகு என் இதய துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிர் இல்லை எனக்கெதிர் இல்லை எனக்கெதிரே இல்லை எனக்கெதிரே இல்லை எனக்கெதிரே இல்லை எனக்கெதிரே